ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಸರ್ಕಾರ ದಲಿತ ಸಮುದಾಯಗಳಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ನಿರಂತರ ಹೋರಾಟದ ಫಲವಾಗಿ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿದೆ. ಒಂದ್ ಕಡೆಯಲ್ಲಿ ಒಳ ಮೀಸಲಾತಿ ಹಂಚಿಕೆ ಮಾಡಿದಂತ ಕುರಿತಂತೆ ಒಂದಷ್ಟು ಸಮುದಾಯದವರು ಸಂತಸವನ್ನ ವ್ಯಕ್ತಪಡಿಸಿದ್ರೆ ಮತ್ತೊಂದಷ್ಟು ಸಮುದಾಯದವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರ ವಿರೋಧ ಇಲ್ಲೂ ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಪರ ವಿರೋಧ ಕಂಡು ಬರ್ತಾ ಇರೋದು ಯಾಕೆ? 6:5 ಈ ಮೀಸಲಾತಿ ಪ್ರಮಾಣ ಹೇಗಿದೆ? ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ಚರ್ಚಾ ವಿಷಯ ಒಳ ಮೀಸಲಾತಿ ಹಂಚಿಕೆ. ದಲಿತ ಸಮುದಾಯದವರು ಸಾಕಷ್ಟು ವರ್ಷಗಳ ಕಾಲ ಕಾದು ಕುಳಿತಿದ್ರು, ಯಾವಾಗ ಒಳ ಮೀಸಲಾತಿ ಹಂಚಿಕೆ ಆಗತ್ತೆ ಅಂತೇಳಿ. ಇದಕ್ಕಾಗಿ ನಿರಂತರವಾಗಿ ಹೋರಾಟಗಳು ಕೂಡ ನಡೆದು ಕಡೆಗೂ ಎಡಗೈ ಬಲಗೈಗೆ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿದೆ. 6:5 ಮೀಸಲಾತಿ ಪ್ರಮಾಣವನ್ನ ಸರ್ಕಾರ ಹಂಚಿಕೆ ಮಾಡಿದೆ. ಪ್ರವರ್ಗ ಸಿಯಲ್ಲಿ ಸ್ಪರ್ಶೀಯ ಜಾತಿಗಳಿಗೆ 5% ಹಂಚಿಕೆ ಮಾಡಲಾಗಿದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಕೊಂಚ ಪರಿಷ್ಕರಣೆ ಮಾಡಲಾಗಿದೆ. ಇಲ್ಲಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ 5 ಗುಂಪುಗಳಾಗಿತ್ತು, ಆದರೆ ಸರ್ಕಾರ ಅದನ್ನ 3 ಗುಂಪುಗಳಾಗಿ ವರ್ಗೀಕರಣ ಮಾಡಿದೆ. ಕೆಲ ಮಾರ್ಪಾಡುಗಳೊಂದಿಗೆ ಶಿಫಾರಸು ಅಂಗೀಕಾರ ಮಾಡಲಾಗಿದೆ. ಪರಿಶಿಷ್ಟ ಜಾತಿಗಳ ಶಾಶ್ವತ ಆಯೋಗ ರಚನೆ ಆಗುತ್ತೆ ಅಂತೇಳಿ ಸಿಎಂ ಹೇಳಿದ್ದಾರೆ. ಪರಿಷ್ಕರಿಸಿ ಎಡಗೈ ಬಲಗೈ ಸ್ಪರ್ಶರಿಗೂ ಕೂಡ ಮೀಸಲಾತಿಯನ್ನ ನೀಡಲಾಗಿದೆ. ಆದರೆ ಬೇಡ ಬುಡ್ಗ ಅಲೆಮಾರಿ ಸಮುದಾಯಗಳು ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ ನಾಗಮೋಹನ್ ದಾಸ್ ವರದಿಯಲ್ಲಿ 5 ಗುಂಪುಗಳಿತ್ತು, ಅದನ್ನು ಸರ್ಕಾರ 3 ಗುಂಪುಗಳಾಗಿ ವರ್ಗೀಕರಣ ಮಾಡಿತು. 18 ಜಾತಿಗಳಿರುವಂಥ ಎಡಗೈ ಸಮುದಾಯಕ್ಕೆ 6% ಮೀಸಲಾತಿ, 20 ಜಾತಿಗಳಿರುವಂಥ ಬಲಗೈ ಸಮುದಾಯಕ್ಕೆ 5%, ಹಾಗೆಯೇ 63 ಜಾತಿಗಳಿರುವಂಥ ಇತರ ಸಮುದಾಯಕ್ಕೆ 5% ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಹಾಗೆಯೇ ಇದೇ ವಿಚಾರದ ಕುರಿತಂತೆ ಒಂದಷ್ಟು ಪರ ವಿರೋಧ ಚರ್ಚೆಗಳು ಆರಂಭ ಆಗಿದೆ. ಈಗಾಗಲೇ ಕೆಲವೊಂದಿಷ್ಟು ಜನ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಮಹೇಶ್ ಅವರೆಲ್ಲ ಏನ್ ಮಾಡ್ತಿದ್ದಾರೆ? ಅಲೆಮಾರಿಗಳಿಗೆ ಸರ್, ತಲೆಮಾರಿಗಳು 49 ಜಾತಿ ಸರ್. ಯಾವತ್ತು ಎಡಗೈ ಸಮುದಾಯ, ಮಾದಿಗ ಸಮುದಾಯ, ಕರಳು ಬಳ್ಳಿ ಸರ್. ಇವತ್ತು 35 ವರ್ಷ ಹೋರಾಟದಲ್ಲಿ ಮಾದಿಗ ಸಮುದಾಯ ಬಿಟ್ಟರೆ ಇವತ್ತು ಲಂಬಾಣಿ ಆಗಿರ್ಬೋದು, ಬಲಗೈ ಸಮುದಾಯ ಆಗಿರ್ಬೋದು, ಯಾರು ನಮ್ಮ ಅಲೆಮಾರಿಗಳನ್ನ ಕರೆದಿಲ್ಲ, ನಮ್ಮ ಬಗ್ಗೆ ಧ್ವನಿ ಎತ್ತಿಲ್ಲ. ಯಾಕಂದ್ರೆ ಅವ್ರಿಗೂ ನಮ್ಗೆ ಯಾವ ಸಂಬಂಧ ಇಲ್ಲ. ನಮ್ಮ ಸಂಬಂಧ ಕರಳಿನ ಬಳ್ಳಿ, ಅದು ಮಾದಿಗ ಸಂಬಂಧ. ಅಂಚತಿನ ಜಾತಿ ಮಾದಿಗ ಸಮುದಾಯ, ಕಸತಿನ ಜಾತಿ ಬಲಗೈ. ಇವತ್ತು ಲಂಬಾಣಿ ಭವ್ಯ ಆಗಿದ್ದಾರೆ, ಅಂತರ್ ಜೊತೆಗೆ ತಗೊಂಡೋಗಿ ನಮ್ಮನ್ನು ಸೇರಿಸಿದ್ದಾರೆ. ಇವತ್ತು ನಾವು SLC ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಹೋಗಿರೋ ನಾವಿದ್ದೀವಿ, ಹಿರಿಬೇತರ ನಾವಿದ್ದೀವಿ, 6ನೇ ತರ ಆ ಸಮುದಾಯದವರು ಇದ್ದಾರೆ. ಇವತ್ತು ನಮ್ಮ ನುಸುಗಾಗ್ತಿದ್ದಾರೆ. ಈಗ ಆಲ್ರೆಡಿ 79 ಸ್ವಾತಂತ್ರ್ಯ ಬಂದಿಷ್ಟು ವರ್ಷಗಳಾದರೂ ನಾವು ಮನೆಗೋಸ್ಕರ, ತಾಡ್ಪಾಲ್ಗೋಸ್ಕರ, ಒಂದು ಹಾಸ್ಟೆಲ್ಗೆ, ಒಂದು ಎಜುಕೇಷನ್ಗೋಸ್ಕರ ನಾವು ಅಡ್ಡಾಡ್ತಿದ್ದೀವಿ. ಇಂಥ ಕಾಲದಲ್ಲಿ ನಮ್ಮನ್ನು ತಗೊಂಡೋಗಿ ಆ ಬಲಾಢ್ಯ ಜಾತಿಯಲ್ಲಿ ಹಾಕಿದಾರಲ್ಲ, ಇದು ಎಂಥ ನ್ಯಾಯ? ಇವತ್ತು ಯಾರೇ ನಾರಾಯಣ ಸ್ವಾಮಿ ಆಗಿರ್ಬೋದು, BJP ಪಕ್ಷ ಯಾವ ನಾಯಕರಾಗಿರ್ಬೋದು, ನಮ್ಮ ಅಲೆಮಾರಿಗಳ ಬಗ್ಗೆ ಅವರು ಹಿಂದೆನೂ ಎತ್ತಿಲ್ಲ, ಮುಂದೆನೂ ಎತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಕರುಣೆ ಇಲ್ಲ. ಕರುಣೆ ಇರೋದು ನಮ್ಮ ಮಾದಿಗ ಸಮುದಾಯದಲ್ಲಿ ಮಾತ್ರ. ಮಾದಿಗ ಸಮುದಾಯ ಈ 49 ಜಾತಿಗೆ ನ್ಯಾಯಪಡಿಸುತ್ತೆ ಅಂತ ನಂಬ್ತೀವಿ. ಕೂಡಲೇ ಇವತ್ತು ನಾಳೆ ನಾವು 7,000 ರಿಂದ 8,000 ಜನ ಸೇರ್ತಾ ಇದೀವಿ. ನಮ್ಮ ವೇಷಭೂಷಣಗಳೊಡನೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನಮಗೆ ದಹೆ ಮರಣಕ್ಕೆ ಈ ಸರ್ಕಾರ ನಮಗೆ ನಮ್ಗೆ ಮಾಡ್ಬೇಕು. ಯಾಕಂದ್ರೆ ಒಂದ್ ಕಡೆಯಲ್ಲಿ ಸರ್ಕಾರ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡ್ತಾ ಇದ್ದಂತೆ ಇತ್ತ ಪರ ವಿರೋಧ ಚರ್ಚೆಗಳು ಆರಂಭ ಆಗಿದೆ. ಅಷ್ಟೇ ಅಲ್ಲದೆ ಒಂದಷ್ಟು ಜನ ಸ್ವಾಗತಿಸಿದ್ರೆ ಒಂದಷ್ಟು ಜನ ವಿರೋಧಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರುವಂತಹ ವೀರೇಶ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೈಕೋರ್ಟ್ ವಕೀಲರಾಗಿರುವಂತಹ ಕಾಳಯ್ಯ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಂತಕರಾಗಿರುವಂತಹ HK ವಿವೇಕಾನಂದ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀರೇಶ್ ಅವರೇ, ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಒಳ ಮೀಸಲಾತಿ ಹಂಚಿಕೆ ಆಯ್ತು ಅಂತೇಳಿ ಒಂದಷ್ಟು ಸಮುದಾಯದವರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದಷ್ಟು ಜನ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಮಗೆ ತೃಪ್ತಿಯನ್ನ ತಂದಿಲ್ಲ ಎನ್ನುವುದಾಗಿ ಹೋರಾಟ ನಡೆದಿದ್ದು ನಿರಂತರ 3 ದಶಕಗಳ ಹೋರಾಟದ ಫಲವಾಗಿ ಸರ್ಕಾರ ಈ ಮೀಸಲಾತಿಯನ್ನ ಕೊಟ್ಟಿದೆ ಎನ್ನುವಂತ ವಿಚಾರ. ನಿಮ್ಮ ಅಭಿಪ್ರಾಯ, ಅನಿಸಿಕೆ, ನೀವು ತೃಪ್ತರಾಗಿದ್ದೀರಾ ಸರ್? ಹೇಗೆ? ನಾವು ಸಂಪೂರ್ಣವಾಗಿ ಈ ಒಳ ಮೀಸಲಾತಿ ವರ್ಗೀಕರಣವನ್ನು ವಿರೋಧಿಸ್ತಿದ್ದೀವಿ. ಇದು ನಮ್ಮ ಏನು ಉಸಿರಾಟನ ನಿಲ್ಲಿಸಿದೆ. ಈ ಒಳ ಮೀಸಲಾತಿ ವರ್ಗೀಕರಣ
ಸುಪ್ರೀಂ ಕೋರ್ಟ್ ಆಶಯದಂತೆ ನಡೆದಿಲ್ಲ. ಇದು ಮತ ಬ್ಯಾಂಕಿಗೋಸ್ಕರ ವರ್ಗೀಕರಣ, ಇದು ಸುಪ್ರೀಂ ಕೋರ್ಟ್ ಆದೇಶವನ್ನು ಈ ಸರ್ಕಾರ ಮತ ಬ್ಯಾಂಕಿಗೋಸ್ಕರ ಅದನ್ನು ತಿರುಚಿದೆ. ಇಲ್ಲಿ ಯಾವುದೇ ಆಯೋಗದ ವರದಿಯಾಗಲಿ ಅಥವಾ ನಮ್ಮ ಹಿಂದುಳಿದಿರುವಿಕೆ ಆಗಲಿ ಯಾವುದನ್ನು ಪರಿಗಣಿಸ್ತಾನೆ ದೊಡ್ಡ ಸಮುದಾಯಗಳ ಮತ ಬ್ಯಾಂಕನ್ನು ಕ್ರೋಢೀಕರಣಕ್ಕೋಗಿ ಅಧಿಕಾರದ ದಾಹಕ್ಕೋಸ್ಕರ ನಮ್ಮ ಉಸಿರನ್ನು ನಿಲ್ಲಿಸಿದೆ. ಈ ಮಣ್ಣಲ್ಲಿ ಮಣ್ಣಾಗಿ ನಾವು ಹೋಗ್ತಾ ಇದ್ದೀವಿ. ಇದು ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಈ ಒಳ ಮೀಸಲಾತಿಯನ್ನು. ಈ ಮೀಸಲಾತಿ ಒಳ ಮೀಸಲಾತಿ ಪ್ರಮಾಣವನ್ನ ನೀವು ವಿರೋಧ ಮಾಡ್ತೀರಿ? ಹೌದು. ಎಸ್. ಕಳೈ ಸರ್, ಗಮನಿಸ್ತಾ ಇದ್ರಿ, ಈಗಾಗಲೇ ಒಂದಷ್ಟು ಜನ ಇದನ್ನು ಸ್ವಾಗತ ಮಾಡಿದ್ರೆ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ವೀರೇಶ್ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು, ಅದಕ್ಕೆ ಸೂಕ್ತ ಕಾರಣಗಳನ್ನ ಕೊಟ್ಟರು. ಈ ಒಳ ಮೀಸಲಾತಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಸರ್? ಒಳ ಮೀಸಲಾತಿ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಈಗ ಏನೋ ಒಂದು ನಮ್ಮೇಲೆ ಈಗ 17 ಅಂತ ಇಟ್ಕೊಂಡ್ರು. 17ರಲ್ಲಿ ಈಗ ನಾವು ಏನು ಮಾಡೋದು 20 ಮಾಡ್ಬೋದಾಯ್ತು. ಮಾಡಿದರೆ ಓಕೆ 20 ಮಾಡಿದರೆ 20ರಲ್ಲಿ ಬೇಕಾದರೆ ಇವಾಗ ಇವ್ರು ಹೇಳ್ದಂಗೆ ಈಗ ನಮ್ಮ ಅಲೆಮಾರಿಗಳಿಗೆ ಅನ್ಯಾಯ ಆಗಿರೋದು ಗೊತ್ತು ನನಗೆ. ಈಗ ಬಲಗೈಯರು ಮತ್ತು ಏನು ಕೇಳ್ತಿದ್ರೆ ಅವ್ರು ಒಂದು 7 ಮಾಡಿ, ಇಲ್ಲ ಎಡಗೈಯವ್ರಿಗೂ ಒಂದು 7 ಮಾಡಿ, ಮತ್ತು ಏನು ಈಗ ಸ್ಪರ್ಶ ಜಾತಿಗಳ ಜೊತೆ ಇವ್ರನ್ನ ತಗೋ ಅಲೆಮಾರಿಗಳನ್ನ ಈಗ ಸೇರಿಸವ್ರೆ. ಅವರಲ್ಲಿ ಇವ್ರಿಗೊಂದು 2 ಎಕ್ಸ್ಟ್ರಾ ಮಾಡ್ಬೋದಾಗಿತ್ತು. ಹಂಗಾಗಿ ಅವ್ರಿಗೆ ಅನ್ಯಾಯ ಆಗಿದೆ. ಆಮೇಲೆ ಸ್ಪರ್ಶ ಜಾತಿಯಲ್ಲಿರೋರು ಅನುಕೂಲ ಅವರೇ, ಅವ್ರಿಗೆ ಎಲ್ಲೋ ಒಂದು ಕಡೆ ಇನ್ನೂ ಒಂಥರ ಅವ್ರು ಏನು ಹೇಳ್ದಂಗೆ ನೋಡಿ ಅಲ್ಲಿ ಹೇಳ್ತಾ ಇದ್ರು, ಹೋರಾಟ ಮಾಡಿದ್ರು ಅವ್ರು ಅನುಕೂಲ ಪಡ್ಕೊಂಡಂಗಾದ್ರು. ಇಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರೋ ಎಡಗೈ ಬಲಗೈ ಎರಡೇನೆ. ತೀರಾ ಅತಿ ಹೇಳ್ಬೇಕಂದ್ರೆ ಇವತ್ತು ಎಲ್ಲೋ ಅವ್ರನ್ನ ಯಾರು ಸ್ಪರ್ಶ ಮಾಡಲ್ಲ. ಇವಾಗೂ ಬಹಿಷ್ಕಾರ, ಇವಾಗಲೂ ಅವ್ರ ಹತ್ರ ಸೇರಿಸಲಿ ಇಂಥವೆಲ್ಲ ಪರಿಸ್ಥಿತಿ ಅನುಭವಿಸ್ಕೊಳ್ತಾ ಇರೋದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತುಂಬ ಮತ್ತು ಎಡಗೈ ಮತ್ತು ಬಲಗೈಯವರೇ ಇವತ್ತಿನ ಪರಿಸ್ಥಿತಿಯಲ್ಲಿ ಇರೋದು. ತೀರಾ ಇವತ್ತು ಶೋಷಣೆ ಒಳಗಾಗಿರೋದು. ಒಂದು ಮಾತು ಹೇಳ್ಬೇಕಂದ್ರೆ, ಮತ್ತು ಇಲ್ಲಿ ನಮ್ಗೆ ಮೀಸಲಾತಿ ಕೊಡೋ ವಿಚಾರದಲ್ಲಿ ಬಂದಾಗ ಈಗ ನಮಗೆ ನೋಡಿ ಏನು ಹೋರಾಟ ಮಾಡಲಿಲ್ಲ, ಅವ್ರಿಗೆ ಇಷ್ಟು ಕೊಟ್ಬಿಟ್ರು, ನಾವು ಹೋರಾಟ ಮಾಡ್ತಾ ಇದ್ವಿ, ನಮ್ಗೆ ಇಷ್ಟು ಕೊಟ್ಟಿಲ್ಲ ಅಂತ ಇದೆ. ವಿಶೇಷಕ್ಕೆ ಅದಕ್ಕೆ ನಾವೇನು ಕ್ವಶನ್ ಮಾರ್ಕ್ ಹಾಕಲ್ಲ. ಅವ್ರಿಗೆ ಸಿಗ್ಬೇಕಾದ್ರೆ ಅವರು ಸಿಗ್ಬೇಕಾಯ್ತು. ಈಗ ನಮ್ಮೆಲ್ಲೇ ಯಾಕೆ ಇನ್ನು 20 ಮಾಡೋಕ್ಕಾಗಲಿಲ್ಲ? 20 ಮಾಡಿ ಯಾಕೆ ಯಾರಿಗಾದ್ರೂ ಏನು ಸರಿ ಸಮಾಗ ಹಂಚ್ಪಾಯ್ತು. ಏನಕ್ಕೆ ಕೇಳಿದವ್ರಿಗೆಲ್ಲ 10% ಕೊಟ್ಟಿದ್ದಾರೆ, ಬೇರೆ 3% ಇರಲ್ಲ 10% ಅನ್ಭವಿಸ್ತವ್ರೆ. ಅದು ಒಂದು ಕಡೆ ಎಲ್ಲ ಸಮಾಜಕ್ಕೆ ಗೊತ್ತು. ಈಗ ನಮ್ಮೇಲೆ ಇಷ್ಟು ಬಡದಾಡೋ ರೀತಿಗೆ ತಂದು ಇಕ್ಬಿಟ್ಟು ನೀವು 6 ಕೊಟ್ಟರೆ ನಮ್ಗೆ 6 ಕೊಡಿ, ನೀವು 5 ಕೊಟ್ಟರೆ ನಿಮ್ಗೆ 5 ಕೊಡಿ ಅಂತ ಹೇಳಿ ಯಾರಿಗೋ ಎಲ್ಲ ಒಂದು ಕಡೆ ಅನ್ಯಾಯ ಆಗ್ತದೆ. ಈಗ ನೋಡಿ ಎಷ್ಟೋ ಜಾತಿಗಳು ತಂದು ಉಪಜಾತಿಗಳು ತಂದು ಸೇರಿಸ್ಬಿಟ್ಟು ನೋಡಿ, ಈಗ ಎಡಗೈಯವ್ರಿಗೆ ಉಪಜಾತಿಗಳು ತಂದು 18 ಸೇರಿಸಿದ್ದಾರೆ. ಅಲ್ಲಿ ಅವ್ರಿಗೆ 6% ಅಂತ ಮಾಡ್ತಾರೆ. ಇಲ್ಲಿ ಎಡಗೈಯರು ನಮ್ಗೆ ಈ ಜಾತಿಗಳು ಸೇರಿಸ್ಬಿಟ್ಟವ್ರೆ, ನಮ್ಗೆ ಇಲ್ಲಿ ಜಾಸ್ತಿ ಐತೆ ಅಂತ ಅವ್ರು ಮೊದಲು ಅವರು ಕ್ವಶನ್ ಮಾರ್ಕ್ ಮಾಡ್ತಾರೆ. ಆಗ ಅಲ್ಲಿರೋನೇ ಕಿತ್ತಿ ಬಲಗೈ ಸೇರಿಸಿ ನಮ್ಗೆ 6% ಮಾಡ್ತಾರೆ. ಅಲ್ಲೇನು ನ್ಯಾಯ ನಮ್ಗೇನು ಸರಿಸಮಾನ ಸಿಕ್ಕಲಿಲ್ಲ. ಅಲ್ಲಿ ಒಂದು ಲೆಕ್ಕಾಚಾರವಾಗಿ ಹೇಳ್ಬೇಕಂದ್ರೆ ನ್ಯಾಯ ಅವ್ರಿಗೂ ಸಿಕ್ಕಿಲ್ಲ, ಬಲಗೈ ಸಿಕ್ಕಿಲ್ಲ, ಎಡಗೈ ಸಿಕ್ಕಿಲ್ಲ, ಆಮೇಲೆ ಅಲೆಮಾರಿಗಳು ಸಿಕ್ಕಿಲ್ಲ, ಯಾರೋ ಒಬ್ರು ಅನುಭವಿಸ್ತವ್ರೆ, ಇಲ್ಲ ಅಂತಲ್ಲ. ಹಂಗಾಗಿ ಇನ್ನೊಂದು 3% ಜಾಸ್ತಿ ಮಾಡಿ ಅದನ್ನೇ ಸರಿ ಸಮಾನವಾಗಿ ಏನು ನಮಗೆ ಇವ್ರಿಗೆ ಬಲಗೈ ಎಡಗೈಗೆ 7 ಅಥವಾ 8 ಮಾಡಿ, ಅಥವಾ ಈ ಅಲೆಮಾರಿಗಳಿಗೆ ಈಗೇನು 1% ಅವ್ರಿಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ 1% ಇಲ್ಲ ಇನ್ನೊಂದು 2% ರೈಸ್ ಮಾಡಿದರೆ ಯಾವುದೂ ತೊಂದರೆ ಆಗ್ತಾ ಇರಲಿಲ್ಲ. ಮಾಡ್ಬೋದು, ಸರ್ಕಾರಕ್ಕೆ ಅದು ಪವರ್ ಇತ್ತು, ಮಾಡ್ಬೋದಿತ್ತು, ಮಾಡಲಿಲ್ಲ. ಅದು ಹಾಗಾಗಿ ನಾನು ಅದು ಒಪ್ಪಲ್ಲ ಕೆಲವು ಜನ. ಓಕೆ, ಚಿಂತಕರಾಗಿರುವಂತಹ HK ವಿವೇಕಾನಂದ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಸರ್ ಗಮನಿಸ್ತಾ ಇರಬಹುದು, ಸರ್ಕಾರ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಿದಂತ ನಿರ್ಧಾರಕ್ಕೆ ಬಂದಿದೆ. ಅಪಸ್ವರಗಳು ಸರ್ವೇ ಸಾಮಾನ್ಯವಾಗಿ ಕೇಳಿ ಬರುತ್ತೆ. ಸರ್ಕಾರ ಯಾವುದೇ ಒಂದು ನಿರ್ಧಾರವನ್ನ ತಗೊಂಡಾಗ ನಾಗಮೋಹನ್ ದಾಸ್ ವರದಿಯಲ್ಲಿದ್ದು 5 ಗುಂಪು, ಆದ್ರೆ ಸರ್ಕಾರ ಇಲ್ಲಿ ವರ್ಗೀಕರಣ ಮಾಡಿದ್ದು 3 ಗುಂಪುಗಳಾಗಿ. ನಿಮ್ಮ ಅಭಿಪ್ರಾಯ ಏನು ಸರ್? ಮೊದಲನೇದಾಗಿ ಸಂವಿಧಾನ ರಚನೆಯಾಗಿ 75 ವರ್ಷ ನಂತರ ಕರ್ನಾಟಕದಲ್ಲಿ ಮೀಸಲಾತಿ ಇನ್ನೊಂದು ಮಗ್ಗಲನ್ನ ಬದಲಾಯಿಸಿದೆ. ಏಕೆಂದ್ರೆ ಸಾಮಾನ್ಯವಾಗಿ ಬಾಬಾ ಸಾಹೇಬ್ರು ಹೇಳ್ದಂಗೆ ಎದೆಗೆ ಬಿದ್ದ ಅಕ್ಷರ ಪ್ರಜ್ಞೆಯಾಗಿ ಮೂಡಲಿಕ್ಕೆ ಸುಮಾರು 20-25 ವರ್ಷ 30 ವರ್ಷ ತಗೊಂಡು 70-80ರ ದಶಕದಲ್ಲಿ ಈ ಬಾಬಾ ಸಾಹೇಬ್ ಅವರ ಚಿಂತನೆಗಳಿಂದ ಒಂದು ಸಮುದಾಯಗಳು ಜಾಗೃತಾವಸ್ಥೆಯನ್ನ ತಲುಪುತ್ತವೆ, ತಮ್ಮ ಹಕ್ಕುಗಳಾಗಿ ಹೋರಾಡುತ್ತಾ ಶುರು ಮಾಡ್ತವೆ. ಆಗ ಬಹುಶಃ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ, ಮುಖ್ಯವಾಗಿ ಆಂಧ್ರ ಪ್ರದೇಶದಲ್ಲಿ ಮಾದಿಗ ದಂಡೋರ ಅನ್ನುವ ಚಳುವಳಿ ಆಗಿ ಅಲ್ಲಿ ಈ ಎಡಗೈ ಸಮುದಾಯದ ಒಂದಷ್ಟು ಹಕ್ಕುಗಳು ಬಂದಾಗ ಅದು ಕರ್ನಾಟಕದ ಮೇಲೂ ಪ್ರಭಾವವಾಗಿ ಕಳೆದ 30-35 ವರ್ಷಗಳಿಂದ ಈ ಒಳ ಮೀಸಲಾತಿಗಾಗಿ ಹೋರಾಟ ನಡೆಯುತ್ತೆ. ನಾವು ಮೀಸಲಾತಿ ಅನ್ನೋದನ್ನ ಮೊದಲು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಇದೊಂದು ದೊಡ್ಡ ವಿವಾದವೇ ಆಗೋದಿಲ್ಲ. ಮೀಸಲಾತಿ ಅನ್ನೋದು ದುರ್ಬಲ ವರ್ಗಗಳನ್ನ ಸಬಲರನ್ನ ಮಾಡುವ ಅಥವಾ
ಈ ಸಮಾಜದ ಮುಖ್ಯ ವಾಹಿನಿಯನ್ನ ತರಲಿಕ್ಕಾಗಿ ಮೀಸಲಾತಿ ಸೌಕರ್ಯಗಳನ್ನ ಕೊಟ್ಟಿದೆ. ಇದು ಕೂಡ ಸಾಮಾಜಿಕ ನ್ಯಾಯ ಅಷ್ಟೇ ಅಲ್ಲ, ಅಭಿವೃದ್ಧಿಯ ಮಾನದಂಡ. ಇವತ್ತು ಮೀಸಲಾತಿ ಇಲ್ಲ ಅಂದಿದ್ರೆ ಈ ದೇಶ ಇಷ್ಟೊಂದು ಇಂಪ್ರೂವ್ ಖಂಡಿತ ಆಗ್ತಾ ಇರಲಿಲ್ಲ. ಮೀಸಲಾತಿ ಆ ಹಂತದಲ್ಲಿ ಬಹಳ ಚೆನ್ನಾಗಿ ಆಗಿದೆ. ಆದ್ರೆ ಒಂದು ಹಂತಕ್ಕೆ ಏನಾಯ್ತು ಅಂದ್ರೆ, ಆ ಮೀಸಲಾತಿಯನ್ನ ನಾವು ಕರ್ನಾಟಕ ಸರ್ಕಾರ ಮಾಡಿದಾಗ 108 ಜಾತಿಗಳನ್ನ ಸೇರಿಸಿ ಮಾಡಿದಾಗ ಕೆಲವೇ ಜಾತಿಗಳು, ಅದರಲ್ಲೂ ಮುಖ್ಯವಾಗಿ ಹೊಲೆಯ ಅಂತ ನಾವು ಏನ್ ಕರಿತೀವಿ ಬಲಗೈ ಸಮುದಾಯ ಮತ್ತು ಅಲ್ಲ ಒಂದಷ್ಟು ಬೋವಿ ಮತ್ತೆ ಬಂಜಾರ ಕಮ್ಯುನಿಟಿಗಳವರು ಹೆಚ್ಚು ಪಡಿತಾ ಇದ್ದಾರೆ ಅನ್ನುವ ಒಂದು ಆರೋಪ ಅಥವಾ ಸಹಜತೆ ಇದೆ, ಅಲ್ಲಿ ಇದೆ, ಅದು ಸತ್ಯ. ಅಂಕಿಅಂಶಗಳ ಪ್ರಕಾರ ಕೊಡ್ತಾ ಇದ್ದಾರೆ ಅನ್ನೋದು ಕಾರಣಕ್ಕೆ ಎಡಗೈ ಸಮುದಾಯ ಮತ್ತು ಇನ್ನಷ್ಟು ಅಸ್ಪೃಶ್ಯ ಸಮುದಾಯಗಳು ಹೋರಾಟವನ್ನ ದೀರ್ಘವಾಗಿ ಮಾಡಿದ್ದಾರೆ. ಮತ್ತೆ ಎಲ್ಲರೂ ಒಪ್ಕೊಂಡ್ರು ಅವ್ರಿಗೆ ಕೊಡಬೇಕು ಅಂತೇಳಿ. ಈವನ್ ಬಲ ಸಮುದಾಯದ ಜನಗಳು ಕೂಡ ಪ್ರಜ್ಞಾವಂತರು, ಇಲ್ಲ ಎಡಗೈ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ, ಮೀಸಲಾತಿಯನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ. ಸೊ ನಾಗಮೋಹನ್ ದಾಸ್ ವರದಿ ಆಯ್ತು, ನೀವ್ ಹೇಳಿದಾಗೆ ಅವರು 5 ಗ್ರೂಪ್ಗಳನ್ನ ಮಾಡಿದ್ದಾರೆ. ಈಗ ಒಂದೇ ಸರಿ ಯೂ ಟರ್ನ್ ತಗೊಳ್ಲಿಕ್ಕೆ ಆಗೋದಿಲ್ಲ. ಈಗ ಒಂದೇ ಸರಿ ನೀವು ಇವ್ರಿಗೆ ಅಷ್ಟು ಅಂತ ಅಂಕಿ ಸಂಖ್ಯೆಗಳಿದಾವಲ್ಲ, ಇದು ಕೂಡ ತುಂಬಾ ಸೈಂಟಿಫಿಕ್ ಅಂತ ಹೇಳಲಿಕ್ಕೆ ಆಗಲ್ಲ. ನಮಗೆ ಇಷ್ಟೊಂದು ತಂತ್ರಜ್ಞಾನ ಬಂದರೂ ಕೂಡ ಈಗ ಉದಾಹರಣೆಗೆ ಅಲೆಮಾರಿ ಜನಾಂಗಗಳಿಗೆ ಯಾಕೆ ಆತರ ಅನ್ಯಾಯ ಆಗುತ್ತೆ ಅಂದ್ರೆ, ಅವ್ರದ್ದು ನಿರ್ದಿಷ್ಟವಾಗಿ ಈ ನಾಗಮೋಹನ್ ದಾಸ್ ವರದಿಗೆ ಅಂಕಿ ಸಂಖ್ಯೆಗಳಿಗೆ ಅವ್ರು ಬಂದಿಲ್ಲ. ಬಹುಶಃ ನಾವೇ ಹೇಳ್ದಂಗೆ ಅದು ಅಲೆಮಾರಿ ಸಮುದಾಯ ಒಂದು ಪ್ರದೇಶದಿಂದ ಹೋಗ್ತಾ ಇದೆ. ಅವ್ರಿಗೆ ಈ ಗಣತಿ ರೀಚ್ ಆಗಿದೆಯೋ ಇಲ್ಲೋ ಅದು ಒಂದು ಕಾರಣ ಇರ್ಬೋದು. ಎರಡನೇದಾಗಿ ಆ ರೀತಿ ಅತ್ಯಂತ ಕೆಳಮಟ್ಟದ ಇರ್ಬೇಕಾದ್ರೆ ಅಲೆಮಾರಿ ಜನಾಂಗಕ್ಕೆ ಸರ್ಕಾರ ಕೂಡ ಒಂದಷ್ಟು ಯೋಚನೆ ಮಾಡ್ಬೇಕಾಗಿತ್ತು. ಅವ್ರಿಗೆ ಕೊಡ್ಬೇಕಲ್ಲ ನಾವು. ನಾನು ಹೇಳ್ತಿದ್ದೀನಲ್ಲ, ಆ ಪ್ರಜ್ಞೆ ಅವರಲ್ಲೂ ಇದ್ದಿದ್ರೆ ಅಂದ್ರೆ ಅವ್ರ ಪಾಪ ಎಲ್ಲೂ ನೆಲೆನೇ ನಿಲ್ತಾ ಇಲ್ಲ, ಅವ್ರಿಗೂ ಒಂದ್ ಸ್ವಲ್ಪ ಕೊಡ್ಬೇಕಾಗಿತ್ತು. ಈಗ ಹೇಗಿದ್ರು ಶಾಶ್ವತ ಆಯೋಗ ಮಾಡ್ತಾ ಇದ್ದಾರೆ, ಪರಿಶಿಷ್ಟ ಜಾತಿಗಳ ಶಾಶ್ವತ ಆಯೋಗ. ಅದು ಬೇಗ ಇವರನ್ನ ಪರಿಗಣಿಸಿ ಮಾಡ್ಬೇಕಾಗಿದೆ. ಒಂದು. ಎರಡನೇದಾಗಿ ಮೀಸಲಾತಿ ಅನ್ನೋದು ಒಂದು ಭಾಗ ಅಷ್ಟೇ. ನೀವು ಇದನ್ನ ಸಂಘರ್ಷವಾಗಿ ನೋಡಬಾರದು, ಇದನ್ನ ಸೌಹಾರ್ದಯುತವಾಗಿ ಸಂಯಮದಿಂದ ಸಹೋದರತೆಯಿಂದ ಮಾಡಬೇಕು. ನೀವು ಈಗ ನೋಡಿ, ಒಂದು ಮೇಲ್ವರ್ಗದ ಜನ ಮೀಸಲಾತಿಯನ್ನು ವಿರೋಧಿಸ್ತಾ ಇದ್ರು. ಈಗ ನಾವು ಅದಕ್ಕೆ ಉತ್ತರ ಕೊಡ್ಬೇಕು ಅನ್ನೋದಾದ್ರೆ, ಈ ಬಲಗೈ ಸಮುದಾಯ ಅಥವಾ ಎಡಗೈ ಸಮುದಾಯ ಜಗಳ ಆಡಿದ್ರೆ ಅವ್ರನ್ನ ನಾವು ಬೆಂಬಲಿಸ್ದಂಗಾಗುತ್ತೆ, ನೈತಿಕವಾಗಿ ಅವ್ರಿಗೆ ಬೆಂಬಲ ಕೊಟ್ಟಂಗಾಗುತ್ತೆ. ಆ ಕಾರಣಕ್ಕೆ ಸಂಘರ್ಷ ಬೇಕಾಗಿಲ್ಲ. 6% ಏನಿದೆಯಲ್ಲ, ಇದು ಇಲ್ಲೇನಾಗ್ತಾ ಇದೆ ಗೊತ್ತಾ? ಕಿತ್ಕೊಂಡು ತಿನ್ನುವ ಸಮಾಜ ಬಂದಿದೆ, ಹಂಚ್ಕೊಂಡು ತಿನ್ನುವ ಸಮಾಜ ಹೋಗಿ ಕಿತ್ಕೊಂಡು ತಿನ್ನುವ ಸಮಾಜ ಬಂದಿದೆ. ಸೊ ಹಾಗಾಗಬಾರ್ದು. ಮೊದಲನೇದಾಗಿ ಮೀಸಲಾತಿಯನ್ನ ಈ ರೀತಿ ಅಂಕಿ ಸಂಖ್ಯೆಗಳ ಪ್ರಕಾರ ಡಿವೈಡ್ ಮಾಡೋದಲ್ಲದೆ ಅವಕಾಶಗಳನ್ನು ನೀಡಬೇಕು. ಇದು ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಬರೀ ನಾವುಗಳು ಕೂಡ ಇಷ್ಟಕ್ಕೆ ಒದ್ದಾಡೋದಲ್ಲ. ಈ ಮೀಸಲಾತಿಯಿಂದ ಅವರೆಲ್ಲ ತುಂಬಾ ಕೆಲಸಗಳು, ಸರ್ಕಾರಿ ಉದ್ಯೋಗಗಳೇ ನಡೀತಾ ಇಲ್ಲ ಈಗ. ಅದರಿಂದ ಈ ಮೀಸಲಾತಿಯನ್ನ ನಾವು ಹೇಗ್ ನೋಡ್ಬೇಕು ಅಂದ್ರೆ, ಏನೋ ಒಂದಷ್ಟು ಹಂಚ್ಕೊಂಡಿದೀವಿ, ಆಯ್ತು, ಒಂದಷ್ಟು ವ್ಯತ್ಯಾಸಗಳು ಈ ವ್ಯವಸ್ಥೆಯಲ್ಲಿ ಖಂಡಿತ ಆಗುತ್ತೆ. ಅಷ್ಟು ಸುಲಭ ಅಲ್ಲ. ಇದೊಂದು ಸಂಕೀರ್ಣ ಸಮಾಜ, ಜೊತೆಗೆ ಅಸಮಾನತೆಯಿಂದ ಕೂಡಿದೆ. ನಮ್ಮ ಸೋಷಿಯಲ್ ಸ್ಟ್ರಕ್ಚರ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಅಸಮಾನತೆಯಿಂದ, ವರ್ಣಾಶ್ರಮ ವ್ಯವಸ್ಥೆಯಿಂದ ಈ ಕ್ಷಣಕ್ಕೂ ನರಳುತ್ತಾ ಇದೆ. ಸೊ ಅಂತ ಸಂದರ್ಭದಲ್ಲಿ ಸಮಾನವಾಗಿ ಹಂಚೋದಿದೆಯಲ್ಲ, ಅದಷ್ಟು ಸುಲಭ ಅಲ್ಲ. ನೀವು ಏನೇ ಮಾಡಿದ್ರು ಒಂದಷ್ಟು ಜನಕ್ಕೆ ಅನ್ಯಾಯ ಆಗ್ತಾ ಹೋಗುತ್ತೆ. ಈಗಲೂ ಕೂಡ ಎಡಗೈಯ ತೀವ್ರವಾದಿಗಳು ನಮಗೆ 8% ಕಮ್ಮಿ ನಾವು ಒಪ್ಪೋದೇ ಇಲ್ಲ ಅನ್ನುವ ವಾದಗಳನ್ನ ಕೂಡ ಮಂಡಿಸ್ತಾ ಇದ್ದಾರೆ. ಬಲಗೈಯವರು ಕೂಡ ಎಲ್ಲರೂ ನಾವು ಒಂದೇ, ನಮಗೂ ಅನ್ಯಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ತರದ ಅಸಮಾಧಾನಗಳು ಸದಾ ಇರ್ತವೆ. ಇದನ್ನ ಹೋಗಲಾಡಿಸ್ಬೇಕು ಅಂದ್ರೆ, ಒಂದು ಮೀಸಲಾತಿ ಈಗೇನ್ ಕೊಟ್ಟಿದ್ದಾರೆ ಅದು. ಎರಡನೇದಾಗಿ ಅವಕಾಶಗಳನ್ನ ಜಾಸ್ತಿ ಮಾಡಬೇಕು. ಇದು ಅನುಷ್ಠಾನದಲ್ಲಿ ಅವಕಾಶಗಳನ್ನ, ಉದ್ಯೋಗ ಇರ್ಬೋದು, ಶಿಕ್ಷಣ ಇರಬೇಕು. ಮೂರನೇದಾಗಿ, ಕೊನೆಯದಾಗಿ ಈ ವಿಷಯದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಲಿಕ್ಕೆ ಅನ್ನೋದಾದ್ರೆ, ಜಾತಿ ವ್ಯವಸ್ಥೆಯ ನಿರ್ಮೂಲನೆಯ ಕೂಡ ಮೀಸಲಾತಿಯ ಭಾಗವಾಗಬೇಕು. ನೀವು ಜಾತಿ ವ್ಯವಸ್ಥೆ, ಈ ಮೀಸಲಾತಿ ಅನ್ನೋದು ತಾತ್ಕಾಲಿಕ ಪರಿಹಾರ ಅಷ್ಟೇ. ನಾವು ಮೊದಲು ಮಾತಾಡ್ಬೇಕಾಗಿರೋದು ಜಾತಿ ವ್ಯವಸ್ಥೆಯನ್ನ, ಅದನ್ನ ನಿರ್ಮೂಲನೆ ಮಾಡಿದ್ರೆ ಮೀಸಲಾತಿ ಅವಶ್ಯಕತೆನೆ ಬರೋದಿಲ್ಲ. ನಾವೆಲ್ಲರೂ ಬರೀ ಈ ನಂಬರ್ಗಳನ್ನೇ ನೋಡ್ಕೊಂಡು ಹೋಗೋದಾದ್ರೆ ಸಮಾಜ ಯಾವತ್ತು ಸುಧಾರಣೆ ಆಗುತ್ತೆ? ಸೊ ಅದರಲ್ಲೂ ಮೇಲ್ವರ್ಗದ ಜನ ಮುಂದೆ ಬರಬೇಕು. ಮೇಲ್ವರ್ಗ ಅಂತ ನಾವು ಜಾತಿಯಲ್ಲಿ ಯಾರು ಹೇಳ್ತಿದ್ದೀರಲ್ಲ, ಅವರು ಜಾತಿಯ ನಿರ್ಮೂಲನೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ರೆ ಆಗ ಈ ರೀತಿಯ ದ್ವಂದ್ವಗಳಿರೋದಿಲ್ಲ, ಅವಕಾಶಗಳು ಎಲ್ರಿಗೂ ಸಮಾನವಾಗಿ ಸಿಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕೆ ಏನು ಸದ್ಯಕ್ಕೆ ಮಾಡಿದ್ದಾರೆ ಇದು ಹೆಚ್ಚು ಕಡಿಮೆ ಸಮಾಧಾನಕರವಾಗಿದೆ. ಎಕ್ಸೆಪ್ಟ್ ಅಲೆಮಾರಿ ಜನಾಂಗಕ್ಕೆ ಒಂದು ಸಣ್ಣ ಅನ್ಯಾಯ ಆಗಿದೆ. ಅದನ್ನ ಸರಿಪಡಿಸಿದ್ರೆ ಸದ್ಯಕ್ಕೆ ಈ ಒಂದು ವಿಭಜನೆ ಸ್ವಲ್ಪ ಮಟ್ಟಿಗೆ ಸರಿ ಇದೆ, ಸಮಾಧಾನಕರ ಅನ್ಸುತ್ತೆ. ಎಸ್ ಸರ್.
ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಎಚ್ ಕೆ ವಿವೇಕಾನಂದ ಅವರು. ಯಾತಕ್ಕಾಗಿ ಈ ಮೀಸಲಾತಿಯನ್ನು ನೀಡ್ತಾರೆ ಅನ್ನೋದಾಗಿ ಸಮಾಜಕ್ಕೆ ಮೊದಲು ಅದು ಅರ್ಥ ಆಗಬೇಕು. ದುರ್ಬಲ ವರ್ಗದವರನ್ನ ಸಮಾಜದ ಮುಖ್ಯ ವಾಹಿನಿಗೆ ತರುವಂತ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವಂಥ ಕ್ರಮ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಹೋರಾಟಗಾರರಾಗಿರುವಂತಹ ಡಾಕ್ಟರ್ ಎಂ ರಾಮಚಂದ್ರ ಹುಡಿಚಿನಿಯವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ಕಾರ ತೆಗೆದುಕೊಂಡಿರುವಂಥ ಒಳ ಮೀಸಲಾತಿ ವಿಚಾರ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಿಮ್ಮ ಅಭಿಪ್ರಾಯ ಏನು ಸರ್? ಇದನ್ನು ಸ್ವಾಗತಿಸ್ತೀರಾ ಅಥವಾ ವಿರೋಧಿಸ್ತೀರಾ? ಸರ್, ಇವತ್ತಿನ ಮಟ್ಟಿಗೆ ಸ್ವಾಗತಿಸಲೇಬೇಕು ಸರ್. ಯಾಕೆಂದರೆ ಇದು ಸತತವಾಗಿ 35 ವರ್ಷಗಳ ಹೋರಾಟ. ಓಕೆ. ನಮ್ಮ ಏನು ಮಂದಾಕೃಷ್ಣ ಮಾದಿಗರವರು ಅವರು ನಿಲುವು ತಗೊಂಡಂತ ಒಂದು ವಿಚಾರ ಇದು. ಇವತ್ತು ಏನಾದರೂ ಇದು ಇಡೀ ದೇಶದಲ್ಲಿ ಮೀಸಲಾತಿ ಏನು ಹೊರಗಡೆ ಬಂದಿದೆ, ಜಾಗೃತಿ ಬಂದಿದ್ದೇವೆ ಅಂದರೆ ಅವ್ರು ಕೊಟ್ಟಂತ ಒಂದು ಕೊಡುಗೆ. ಆದ್ರಿಂದ ಇವತ್ತು ಮೀಸಲಾತಿ ಸಿಕ್ಕಿದೆ ಎಲ್ಲರಿಗೂ, ಅದು ಸಮಾನತೆಯಿಂದ ಸಿಗ್ಲಿ ಅನ್ನೋದು ನನ್ನ ಆಸೆ. ಜೊತೆಗೆ ಇವತ್ತು 5 ಸಾರಿ ನಾವು ಏನು ಒಳ ಮೀಸಲಾತಿಗಾಗಿ ವರದಿಯನ್ನ ಮಾಡಿದ್ದೇವೆ. ಎಷ್ಟು ಒಂದೊಂದು ವರದಿಗೆ ಎಷ್ಟು ಖರ್ಚು ಬಂದಿರಬಹುದು ಅನ್ನೋದು ಯೋಚನೆ ಮಾಡ್ಬೇಕಾಗಿದೆ. ಇದೆಲ್ಲ ಸಾರ್ವಜನಿಕರ ಹಣ ಸರ್, ತೆರಿಗೆ ಹಣ. ಆದ್ರಿಂದ ಇದನ್ನ ಈ ಒಂದು ವರದಿ ಸರಿಯಾಗಿದೆ. ಜೊತೆಗೆ ಏನು ನಾವು ಎಡಬಲ ಅಂದಿರ ನಾವು ಅಣ್ಣ ತಮ್ಮಂದ್ರಾಗಿದ್ದೀವಿ. ಇದು ಸರಿಯಾದ ರೀತಿಯಲ್ಲಿ ಹಂಚಿಕೆ ಆಗಿದೆ. ನಾವು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಯಾಕೆಂದ್ರೆ ಈ ತರ ಆಗ್ಲಿ ಅಂತ. ಮತ್ತೆ ಇನ್ನು ಯಾವ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅದನ್ನ ಸರ್ಕಾರ ನಿರ್ಧಾರ ತಗೊಂಡು ಅವ್ರಿಗೆ ನ್ಯಾಯ ಕೊಡುವಂತ ಕೆಲಸ ಆಗ್ಲಿ ಅಂತ ನಾನು ಹೇಳಬಲ್ಲೆ ಸರ್. ಓಕೆ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಸ್ವಾಗತ ಕೂಡ ಇದ್ರೆ ಸರ್ಕಾರದ ನಿರ್ಧಾರದಲ್ಲಿ, ಮತ್ತೊಂದು ಕಡೆಯಲ್ಲಿ ವಿರೋಧ ಕೂಡ ಇದೆ. ವೀರೇಶ್ ಅವರೇ, 63 ಜಾತಿಗಳ ಇತರ ಸಮುದಾಯಕ್ಕೆ 5% ಕೊಟ್ಟಿರೋದು, ಈ ನಂಬರ್ಸ್ಗಳ ಬಗ್ಗೆ ನಿಮ್ಮ ವಿರೋಧ ಯಾಕೆ ಸರ್? ಏನು ಸುಪ್ರೀಂ ಕೋರ್ಟದ ಏನು ಆದೇಶ ಇದೆ, ಅತ್ಯಂತ ಹಿಂದುಳಿದ, ದಮನಿತ, ಶಿಕ್ಷಣ, ಉದ್ಯೋಗ, ಮೀಸಲ ಎಲ್ಲದರಲ್ಲೂ ವಂಚಿತ ಆಗಿರ್ತಕ್ಕಂಥ ಸಣ್ಣ ಸಮುದಾಯಗಳಿಗೆ ಮೊದಲ ಆದ್ಯತೆಯ ಮೇರೆಗೆ ಅವರಿಗೆ ಅವಕಾಶ ಕೊಡಬೇಕು. ಮೀಸಲಾತಿಯಿಂದ ಇದುವರೆಗೂ ವಂಚಿತ ಆಗಿರ್ತಕ್ಕಂಥ ಸಮುದಾಯಗಳಿಗೆ ಆದ್ಯತೆ ಕೊಡಬೇಕಂತೇಳಿ ನಮ್ಮ ಏನು 59 ಸಮುದಾಯಗಳಿದಾವಲ್ಲ, ಅವು ಒಟ್ಟಾರೆ ಸಂಖ್ಯೆ ಕೇವಲ 5,24,000 ದಾಖಲಾಗಿದೆ. ಇದರ ಬಹುತೇಕ ಈ ಸಮುದಾಯಗಳಲ್ಲಿ 59ರಲ್ಲಿ 49 ಸಮುದಾಯಗಳು ಈಗಲೂ ಸಹ ಸಂಚಾರದಲ್ಲೇ ಜೀವನ ಮಾಡ್ತಿದ್ದಾರೆ. ಈ ರೀತಿ ತಾಡ್ಪಾಲುಗಳ ಒಳಗೆ ಈಗಲೂ ಜೀವನ ಮಾಡ್ತಿದ್ದಾರೆ. ಇದು ಇಡೀ ರಾಜ್ಯದ ಮುಖ್ಯಮಂತ್ರಿ ಗಮನದಲ್ಲೂ ಇದೆ. ಈ ಗಮನ ಹಿಡ್ಕೊಂಡೆ ನಮಗೆ 2016ರಲ್ಲಿ ಒಂದು ಅಲೆಮಾರಿ ಕೋಶ ಅಂತ ಸ್ಥಾಪನೆ ಮಾಡಿದರು. ಇದು ಧ್ವನಿ ಇಲ್ಲದ ಸಮುದಾಯ. ಈ 59 ಸಮುದಾಯಗಳಿಂದ ಒಬ್ಬರು ಶಾಸಕರಿಲ್ಲ, ಒಬ್ಬರು ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ, ಒಬ್ಬರು MLC ಇಲ್ಲ, ಯಾರೂ ಇಲ್ಲ. ಇಂಥ ಸಮುದಾಯಗಳಿಗೆ ಮಾನವೀಯ ಮೌಲ್ಯಗಳನ್ನ ಹಿಡ್ಕೊಂಡು ನಮ್ಮ ಮಾಜಿ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಆಂಜನೇಯ ಅವರು ನಮಗೆ ಒಂದು ಕೋಶವನ್ನು ಸ್ಥಾಪನೆ ಮಾಡಿದರು. ತದನಂತರ ಅದರಲ್ಲಿ ಕೊರಮ ಮತ್ತು ಕೊರ್ಚ ಸಮುದಾಯಗಳನ್ನ ಸೇರ್ಪಡೆ ಮಾಡಿ ಒಟ್ಟು 51 ಸಮುದಾಯಗಳನ್ನ ಮಾಡಿದರು. ನಮಗೆ ಕೇವಲ ಒಂದು 2 ವರ್ಷ ಮಾತ್ರ ಕೋಶ ಓಪನ್ ಆದಾಗ ಅಲ್ಪ ಸ್ವಲ್ಪ ಸಣ್ಣ ಸವಲತ್ತು ಸಿಕ್ತು. ತದನಂತರ ಕೊರ್ಮ ಸಿಕ್ಕ ಮೇಲೆ ನಮ್ಮ ಸಂಖ್ಯೆ ಅತ್ಯಂತ ಕಡಿಮೆ ಇರೋದ್ರಿಂದ, ಅವರು 2.5-3 ಲಕ್ಷ ಜನಸಂಖ್ಯೆ ಇರೋದ್ರಿಂದ ಸಿಗೋ ಸವಲತ್ತು ನಮಗೆ ನಿಂತೋಯ್ತು. ತದನಂತರ ಏನು ಇವತ್ತು ಆದ್ಯತೆ ಮೇಲೆ ಕೊಡಬೇಕಂತೇಳಿ ನಾಗಮೋಹನ್ ದಾಸ್ ವರದಿಯೂ ಸಹ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಪ್ರಕಾರ ನಮಗೆ ಮೊದಲ ಆದ್ಯತೆಯಾಗಿ ಅಲೆಮಾರಿಗಳಿಗೆ 1% ನಿಗದಿ ಮಾಡಿತ್ತು. ಅಂದ್ರೆ ಆ ವರದಿಯಲ್ಲಿ ಇದೆ, ನಾಗಮೋಹನ್ ದಾಸ್ ವರದಿಯಲ್ಲಿ ಈ ರೀತಿಯಾಗಿದೆ, ನಿಮಗೂ ಕೂಡ ಇದೆ. ಪ್ರವರ್ಗ 1A ನಮ್ಮನ್ನ ಆದ್ಯತೆಯ ಮೇರೆಗೆ, ಮೊದಲ ಆದ್ಯತೆಯ ಮೇರೆಗೆ ಇವರಿಗೆ ಅಲೆಮಾರಿಗಳಿಗೆ ಕೊಡಬೇಕಂತೇಳಿ ಆ ಶಿಫಾರಸು ಮಾಡಿದ್ದಾರೆ. ಸರ್ಕಾರ ಆ ಶಿಫಾರಸನ್ನು ಸ್ವೀಕಾರ ಮಾಡಿದೆ. ಆದರೆ ಏನು ಶಿಫಾರಸಿನ ಪ್ರಕಾರ ಅಲೆಮಾರಿಗಳಿಗೆ ಯಾವುದೇ ರೀತಿಯ ನ್ಯಾಯವನ್ನು ಈ ಸರ್ಕಾರ ಕೊಟ್ಟಿಲ್ಲ. ಕಾರಣ, ನಮ್ಮ ಯಾವುದೇ ಜನಪ್ರತಿನಿಧಿ ಆ ಸದನದಲ್ಲಿ ಇಲ್ಲ. ನಮ್ಮ ಬಗ್ಗೆ ದಲಿತ ಬಾಂಧವರಾಗ್ಲಿ ಇತರ ಯಾರೂ ಸಹ ಧ್ವನಿ ಎತ್ತಿಲ್ಲ. ನಾವು ಸಹ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಲೆಮಾರಿಗಳು ಓಟ್ ಹಾಕಿದೀವಿ. ಆದರೆ ನಮ್ಮ ಓಟು ಸಣ್ಣ ಸಂಖ್ಯೆಯಲ್ಲಿರೋದ್ರಿಂದ ನಮ್ಮ ಬಗ್ಗೆ ಒಬ್ರು ಸಹ ಮಾನವೀಯ ಮೌಲ್ಯಗಳನ್ನ ಹಿಡ್ಕೊಂಡು ಒಬ್ರು ಸಹ ಮಾತಾಡಿಲ್ಲ. ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ಸ್ವೀಕಾರ ಮಾಡಿದರೆ ಧ್ವನಿ ಇಲ್ಲದವರಿಗೆ, ನಿರ್ಗತಿಕರಿಗೆ ಎಲ್ಲರಿಗೂ ನಾವು ಸಮಾನವಾಗಿ ನ್ಯಾಯ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಪ್ರಮಾಣ ಮಾಡಿದ್ದಾರೆ. ಆದರೆ ಧ್ವನಿ ಇಲ್ಲದ ಸಮುದಾಯಗಳನ್ನು ಸಂಪೂರ್ಣವಾಗಿ ಧ್ವನಿ ನಿಲ್ಲಿಸಂಥ ಕಾರ್ಯ ಈ ರಾಜ್ಯದಲ್ಲಿ ನಡೆದಿದೆ. ಇದನ್ನು ಈ ದೇಶದ ಹಾಗೂ ಈ ರಾಜ್ಯದ ಎಲ್ಲ ಸಾಹಿತಿಗಳು, ನಮ್ಮ ಎಡಗೈ ಬಾಂಧವರು, ಬಲಗೈ ಬಾಂಧವರು ಎಲ್ಲರೂ ಸಹ ಇದನ್ನ ಖಂಡನೆ ಮಾಡ್ತಿದ್ದಾರೆ. ಅಲೆಮಾರಿಗಳಿಗಾಗಿರೋದು ಅತ್ಯಂತ ಅನ್ಯಾಯ ಅಂತೇಳಿ ಅವರೇ ಸಹ ಇವತ್ತು ನಮಗೆ ನಮ್ಮ ಜೊತೆ ನಿಂತು ನಿಮ್ಮ ಜೊತೆ ನಾವಿದ್ದೀವಿ, ನಿಮ್ಮ ನ್ಯಾಯ ಸಿಗತಕ್ಕ ನಾವು ಸಂಭ್ರಮಾಚರಣೆ ಮಾಡಲ್ಲ. ಇದು ಮಾನವೀಯ ಮೌಲ್ಯಗಳ ದೃಷ್ಟಿಯಲ್ಲಿ ನೋಡ್ಬೇಕು ಹೊರತು ನಾವು ಕಿತ್ತು ತಿನ್ನುವ ದೃಷ್ಟಿಯಲ್ಲಿ ನೋಡಬಾರ್ದು. ನಾವು ಅಟ್ಲೀಸ್ಟ್ ನಾವು 4 ತುತ್ತರ ತಿಂದಿದ್ದೀವಿ, ನೀವೊಂದು ಒಗಳು ತಿಂದಿಲ್ಲ. ನಿಮ್ಮ ಒಂದು ಒಗಳನ್ನು ನಾವು ಕಿತ್ಕೊಂಡು ತಿನ್ನೋದು ಎಷ್ಟು ನ್ಯಾಯ ಅಂತೇಳಿ ಇವತ್ತು ಕೆಲವರು ದುಃಖ ವ್ಯಕ್ತಪಡಿಸಿದ್ದಾರೆ. ಈ ನಮಗೇನೋ ಇದೊಂದು ಯಾಕಾರ ಈ ದೇಶದಲ್ಲಿ ನಾವು ಅಲೆಮಾರಿಗಳು ಅಥವಾ
ಧ್ವನಿ ಇಲ್ದರಾಗಿ ಹುಟ್ಟಿದ್ದೀವಿ. ಇದೊಂದು ಸಂಖ್ಯೆ ಕಡಿಮೆ ಇರೋದೇ ಒಂದು ನಮಗೆ ಶಾಪನ. ನಮ್ಮಲ್ಲಿ ಅಕ್ಷರ ಎಷ್ಟು ಪರ್ಸೆಂಟ್ ಇದೆ, ನಾಗಮೋಹನ್ ದಾಸ್ ವರದಿ ಕನಿಷ್ಠ ಪಕ್ಷ ತಿರುವಿ ಹಾಕಿದ್ರಲ್ಲ, ನನಗೆ ತಿರುವಿ ಹಾಕಿಲ್ಲ ಅಂತ ಅನ್ನಿಸ್ತಿದೆ. ಅವ್ರು ಕೇವಲ ಮತ ಬ್ಯಾಂಕಿನ ದೊಡ್ಡ ಸಮುದಾಯಗಳ ಓಲೈಕೆಗೋಸ್ಕರ ನಮ್ಮನ್ನು ಸೇರಿಸಿದರೆ, ಈ 59 ಸಮುದಾಯಗಳಲ್ಲಿ ಬಹುತೇಕ ಸಮುದಾಯಗಳು ಅಸ್ಪೃಶ್ಯ ಸಮುದಾಯಗಳಿದ್ದಾವೆ. ಉದಾಹರಣೆಗೆ ದಕ್ಕಲಿಗ ಸಮುದಾಯ, ಇವತ್ತು ನಮ್ಮ ಮಾದಿಗ ಸಮುದಾಯದವ್ರನ್ನ ಗೌಡ್ರೆ ಅಂತೇಳಿ ಸಂಬೋಧನೆ ಮಾಡ್ತಾರೆ, ಮಾದಿಗರ ಮನೆಯಲ್ಲಿ ಭಿಕ್ಷಾಟನೆ ಮಾಡ್ತಾರೆ. ಸಿಂಧೋಳ್ ಸಮುದಾಯ ಬೆನ್ನಿಗೆ ಚಾಟಿ ಹೊಡ್ಕೊಳ್ತಾರೆ, ಇವತ್ತು ನಮ್ಮ ಮಾದಿಗ ಮನೆಯಲ್ಲಿ ಭಿಕ್ಷಾಟನೆ ಮಾಡ್ತಾರೆ. ನಮ್ಮ ಬುಡುಗ ಜಂಗಮ ಸಮುದಾಯ, ಮಾದಿಗರ ಮನೆ ಎಲ್ಲರ ಮನೆಯಲ್ಲಿ ರೋಡಲ್ಲಿ ಮಕ್ಕಳನ್ನ ಬಗಲಲ್ಲಿ ಎತ್ಕೊಂಡು ಒಂದಾಣೆ ಎರಡಣೆ ₹1 ಇಸ್ಕೊಂಡು ಬದುಕ್ತಿದ್ವಿ ನಾವೆಲ್ಲ. 75 ವರ್ಷ ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದ ನಮಗಿನ ಒಂದು ನಮ್ಮ ಸರ್ಕಾರ ಒಂದು ಗುಡಿಸ್ಲು ತೆಗೆದು ಒಂದು ಮನೆ ಕೊಡೋಕ್ಕಾಗಿಲ್ಲ, ಒಂದು ಶಿಕ್ಷಣದಲ್ಲಿ 0.something ನಾವು ಪಡೆದಿಲ್ಲ, ಒಂದು ಉದ್ಯೋಗ ಪಡೆದಿಲ್ಲ. ನಮ್ಮನ್ನು ತಗೊಂಡೋಗಿ ಲಂಬಾಣಿ ಬೋವಿ ಕೊರ್ಚಕೊರ್ಮರ ಜೊತೆಗೆ ಹಾಕಿದ್ರೆ ಇದು ಸಾಮಾಜಿಕ ನ್ಯಾಯನ ಅಥವಾ ಸಾಮಾಜಿಕ ಕ್ರೌರ್ಯನ? ಇವತ್ತು ಏನು ನಮ್ಮ ಬಲಗೈ ಮತ್ತು ಎಡಗೈ ಸಹೋದರರು ಈ ಲಂಬಾಣಿ ಬೋವಿ ಜೊತೆ ನಾವು ಸ್ಪರ್ಧೆ ಮಾಡೋಕ್ಕಾಗಲ್ಲ, ಅವ್ರ ಜೊತೆಗೆ ನಾವು ಸ್ಪರ್ಧೆ ಮಾಡೋಕ್ಕಾಗದೇ ಇರೋದ್ರಿಂದ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಸವಲತ್ತು ಸಿಗ್ತಿಲ್ಲ. ಈ ಒಳ ಮೀಸಲಾತಿ ಜಾರಿ ಮಾಡಿ ಅಂತೇಳಿ 35 ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಅವರು ಇವತ್ತು ಅವ್ರ ಪಾಲನ ಅವ್ರು ಪಡ್ಕೊಂಡಿದ್ದಾರೆ, ನಿಮಗೆ ಸಂತೋಷ ಇದೆ. ಆದರೆ ನಮ್ಮ ಸಮುದಾಯಗಳ ಬಗ್ಗೆ ಯಾರು ಒಬ್ಬರು ಧ್ವನಿ ಎತ್ತಿರೋದು, ಈ ರಾಜ್ಯ ಇಷ್ಟೊಂದು ಕೆಳಮಟ್ಟಕ್ಕೆ ರಾಜಕಾರಣ ನಡೀತಿದೆ ಅಂದರೆ ಇದಕ್ಕಿಂತ ಇನ್ನು ಯಾವ ಮಾತಲ್ಲಿ ನಾವು ಹೇಳಕ್ಕೆ ನಮಗೆ ಅರ್ಥ ಆಗ್ತಿಲ್ಲ. ವೀಕ್ಷಕರೇ, ಸರ್ಕಾರ ಹಂಚಿಕೆ ಮಾಡಿರುವಂತಹ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಒಂದ್ ಕಡೆಯಲ್ಲಿ ಈ ಪ್ರಮಾಣ, ಈ ನಂಬರ್ಸ್ಗಳು 6:6:5ರಂತೆ ಮೀಸಲಾತಿ ಪ್ರಮಾಣವನ್ನ ಹಂಚಿಕೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ವೇ ಸಾಮಾನ್ಯವಾಗಿ ಸ್ವಾಗತ ವ್ಯಕ್ತವಾದರೆ ಅಲ್ಲಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಹೈಕೋರ್ಟ್ ವಕೀಲರಾಗಿರುವಂಥ ಕಾಳಯ್ಯ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಸಮಾಜದಲ್ಲಿ ಸಾಕಷ್ಟು ಜಾತಿಗಳಿವೆ, ಸಮುದಾಯಗಳಿವೆ. ಅದೆಲ್ಲದರ ಹೊರತಾಗಿ ದಮನಿತರ ದನಿ ಆಗಬೇಕು, ಏನು ಎಲ್ಲ ಸಮುದಾಯದವರು ಮುನ್ನೆಲೆಗೆ ಬರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗುತ್ತೆ. ಆದರೆ ಈ ದಲಿತ ಸಮುದಾಯದವರಿಗೆ ಕಲ್ಪಿಸಿದಂಥ ಮೀಸಲಾತಿಯಲ್ಲಿ ಒಡೆದು ಆಳುವ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ ಎನ್ನುವಂಥ ವಿಚಾರ, ನೀವೇನು ಹೇಳ್ತೀರಾ ಸರ್ ಇದಕ್ಕೆ? ಅಲ್ಲ, ಆ ಥರ ಒಡೆದು ಆಳುವ ರೀತಿ ಅಂತ ನಾವೇನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ತೊಡಕಿತ್ತು ಮೊದಲಿಂದನೂ. ಏನು 34 ವರ್ಷದ ಹೋರಾಟ ಅಂತ ಹೇಳಿದ್ರು, ಹೋರಾಟ ಮಾಡ್ಕೊ ಬರ್ತಾವ್ರು. ಯಾರು ಸರಿಪಡಿಸೋಕ್ಕಾಗಿಲ್ಲ. ಕಾಂತರಾಜ್ ವರದಿ ಇರ್ಬೋದು, ಮಧುಸ್ವಾಮಿ ವರದಿ ಇರ್ಬೋದು, ಅಲ್ಲೆಲ್ಲ ಆದಂಥ ಕೆಲವು ನ್ಯೂನ್ಯತೆಗಳು ಕಂಡು ಬರ್ತಾ ಇದ್ವಿ. ಆ ದತ್ತಾಂಶಗಳಲ್ಲಿ ಏರುಪೇರು ಬರ್ತಾಯಿತ್ತು, ಮತ್ತು ಸರಿಯಾಗಿ ಸಮೀಕ್ಷೆ ಮಾಡಿರಲಿಲ್ಲ, ಅದು ಅವೈಜ್ಞಾನಿಕವಾಗಿ ಬರ್ತಾಯಿತ್ತು. ಆ ನಂತರ ಏನಾಯಿತು, ಇದನ್ನು ಮತ್ತೆ ಸರಿಪಡಿಸೋಕೆ ನಾಗಮೋಹನ್ ದಾಸ್ ಅವರ ಆಯೋಗ ವರದಿ ಒಂದು ಸಿಂಗಲ್ ಏಕಸದಸ್ಯ ಇದು ಆಯೋಗನ ರಚನೆ ಮಾಡಿದ್ರು. ಮಾಡಿದ್ಮೇಲೆ ಅವರು ಕಷ್ಟಪಟ್ಟು ಮಾಡಿದ್ರು. ಅವ್ರನ್ನ ನಾವೇನು ಇವತ್ತು ಅವ್ರನ್ನ ತಿರಸ್ಕಾರ ಮಾಡೋಕ್ಕಾಗಲ್ಲ. ಅವರು ಎಷ್ಟಾಗುತ್ತೋ ಅಷ್ಟು ರಿಸ್ಕ್ ತಗೊಂಡು ಮಾಡಿದ್ರು. ಮಾಡಿದ್ಮೇಲೆ ಏನಾಯ್ತು, ಅದ್ರಲ್ಲಿ ಕೆಲವು ಮಾರ್ಪಾಡು ಮಾಡಿದ್ರು ಅಷ್ಟೇ. ಸರ್ಕಾರ ಬಂದು ಮಾರ್ಪಾಡು ಮಾಡಿದ್ರು. ಇಲ್ಲೇ ರಾಜಕೀಯಕ್ಕೆ ಅಂತಾನೆ ಮಾಡೋಕ್ಕೆ ಹೋಗಲಿಲ್ಲ, ಅವ್ರ ಅನುಕೂಲ ಆಗಲಿ ಅಂತ ಎಲ್ಲರೂ ಸಿಗಬೇಕು. ಈಗ ಅಂಕಿಅಂಶನೇ ಸಿಗ್ತಾ ಇಲ್ವಲ್ಲ ನಿಮಗೆ. ಈಗ 1.7 ಕೋಟಿ ಜನಾಂಗ ಎಷ್ಟು ಅಲ್ಲಿ ಸಮೀಕ್ಷೆಗೆ ಒಳಪಟ್ಟಿರೋದು, ಅದ್ರಲ್ಲಿ ಆಗಿರೋದು ಎಷ್ಟು 1.5 ಕೋರ್ಸ್ ಆಗಿರೋದು. ಇನ್ನು 92% ಆಗಿದೆ, ಇನ್ನೂ ಉಳಿಕೆ ಆಗಲಿಲ್ಲ. ಆವಾಗ ನಮಗೇನು ಕೆಲವು ಕಡೆ ಅಂತೂ ಇನ್ನೂ ಹೇಳ್ಬೇಕಂದ್ರೆ ಸರ್ವರೇ ವರ್ಕ್ ಮಾಡಿರಲ್ಲ, ಇನ್ನು ಕೆಲವು ಕಡೆ ಹೇಳ್ಕೊಂಡೇ ಇರಲ್ಲ. ನೋಡಿ, ಈಗ ಅಲಮಾರಿ ಜನಾಂಗದವ್ರು ಪಾಪ ಇಲ್ಲಿದ್ರೆ ಇನ್ನೊಂದೂರಲ್ಲಿ ಇರ್ತಾರೆ. ಅವ್ರನ್ನೆಲ್ಲಂತ ಹುಡುಕೊಂಡಾಗ ನಾವು ಮನೆ ಇದ್ರೆ ಅವ್ರು ಇಂಥ ಕಡೆ ನಿಖರಾಗಿ ಅವ್ರಂತ ಹೋಗಿ ನಾವೇನಾದ್ರೂ ಅವ್ರನ್ನ ಮಾಡಿ ತಿಳ್ಕೊಂಡು ಬರ್ಬೋದು. ಅವ್ರ ಮನೆನೇ ಇಲ್ಲವಲ್ಲ, ಅವ್ರನ್ನೋಗಿ ನೀವು ಹೆಂಗೆ ಮಾಡ್ತೀರಾ? ಈ ಥರ ಅವೈಜ್ಞಾನಿಕವಾದಂಥ ಕೆಲವು ಪರಿಸ್ಥಿತಿ ಸೃಷ್ಟಿಯಾಗಿದ್ದರಿಂದ ಅದಕ್ಕೆ ನಾವು ರಾಜಕೀಯ ತೆಪ್ಪೆ ಬೆಳಿ ಹಾಕೋದೇನು ಬಣ್ಣ ಬೆಳೆದಂತ ಅವಶ್ಯಕತೆ ಇಲ್ಲ. ಇದು ಒಂದು ಒರಿಜಿನಲ್ ವಿಷಯ ನಾನು ಹೇಳ್ತಾ ಇರೋದು. ಆಮೇಲೆ ಆಗಿರೋದು ಕೆಲವು ಎಲ್ಲೋ ಒಂದು ಕಡೆ ವಿಚಾರದಲ್ಲಿ ಫಸ್ಟ್ ಎಲ್ಲ ರಾಜಕೀಯ ಇತ್ತು. ಈ ಸಲ ಇವರು ಯಾವಾಗ ಸಿದ್ದರಾಮಯ್ಯ ಅವರು ತಗೊಂಡಿರೋ ಡಿಸಿಷನಲ್ಲಿ ಅಷ್ಟು ಲೋಪದೋಷಗಳು ಕಂಡು ಬಂದಿಲ್ಲ. ಈಗ ಅವ್ರಿಗೂ ಗೊತ್ತಿದೆ ಏನಾಗಿದೆ ಅಂತ. ಈಗ ಒಂದು ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ನೋಡಿ, ಈಗ ಬಲಗೈ ಸಮುದಾಯದಲ್ಲಿ ಎಡಗೈ ಸಮುದಾಯದವ್ರು ನಮ್ಗೆ ಸೇರಿಸ್ಬಿಟ್ಟವ್ರೆ, ನಮ್ಗೆ 6 ಮಾಡಿಬಿಟ್ಟವ್ರೆ, ಎಡಗೈ ಸಮುದಾಯಕ್ಕೆ ಬಲಗೈ ಸಮುದಾಯಕ್ಕೆ 5 ಮಾಡವ್ರೆ ಅಂದಾಗ ಅಲ್ಲಿರೋ ಒಂದು 2 ವರ್ಗನ 3-4 ವರ್ಗನ ಕಿತ್ತಿ ಮತ್ತೆ ತಂದು ಬಲಗೈ ಸೇರಿಸಿ ಅವ್ರಿಗೆ 6 ಮಾಡಿದ್ರು. ಅಲ್ಲಿಗೆ ಅವ್ರಿಗೆ ತೃಪ್ತಿ ಮಾಡ್ದಂಗೆ ಆಗ್ಲಿವಲ್ಲ. ಈಗ ತಂದು ಹಾಕ್ಬಿಟ್ಟು 6 ಮಾಡೋ ಬದಲು ಹಂಗೆ ಮಾಡಿದ್ರು ಅದಂತ ಲೆಕ್ಕಾಚಾರ ಇತ್ತು. ಅದ್ರ ರಾಜಕೀಯನಕ್ಕೆ ಆಗುತ್ತೆ. ನಾವು ಅಲ್ಲಿ ಯಾವಾಗ ತುಂಬ ಹೋರಾಟ ಜಾಸ್ತಿ ಆಯಿತು, ಅಲ್ಲಿ ಕೆಲವರೆಲ್ಲ ಬೇರೆ ಬೇರೆ ಥರ ರಾಜಕೀಯ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು. ಅಲ್ಲೂ ಹೋರಾಟದಲ್ಲಿ ಈಗ ಬಲಗೈ ಸಮುದಾಯದಲ್ಲಿ ಹೋರಾಟ ಮಾಡಿದ್ರಲ್ಲಿ ಕೆಲವರು ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡ್ಕೊಂಬಂದಿರೋರು ಅವರೇ, ಬೇರೆ ರಾಜಕೀಯಕ್ಕೋಸ್ಕರ ಚಾವಟೇಟ್ ಹೊಡ್ಕೊ ಬಂದಿರೋರು ಅವರೇ. ಅವನ್ನೆಲ್ಲ ಪರಿಗಣನೆ ತಗೊಳಕ್ಕಾಗಲ್ಲ ಇಲ್ಲಿ. ನಾವು ಅದನ್ನು ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ. ಯಾರನ್ನು ಇದಕ್ಕೆ ಪೂರಕವಾಗಿ ಕ್ರಮಬದ್ಧವಾಗಿ
ಹೋರಾಟ ಮಾಡ್ಕೊಂಡು ಬಂದಾರೆ, ಅದನ್ನ ಮಾತ್ರ ನಾವು ತಗೋಬೇಕಿಲ್ಲಿ. ಎಸ್ ಅದನ್ನ ತಗೊಂಡಾಗ ಏನಾಗಿದೆ, ಅವ್ರು ತುಂಬ ರಿಸ್ಕ್ ತಗೊಂಡು ಮಾಡವ್ರೆ, ಇಲ್ಲ ಅಂತಲ್ಲ. ಈಗೆಲ್ಲ ಒಂಚೂರು ಏರುಪೇರು ಆಗುತ್ತೆ. ಆಮೇಲೆ ಕೇಂದ್ರ ಸರ್ಕಾರ ಏನು ಈಗ ವಿವೇಕಾನಂದ ಸರ್ ಹೇಳ್ದಂಗೆ, ಕೇಂದ್ರ ಸರ್ಕಾರ ಒಂದು ಇವಾಗ ಆಲ್ರೆಡಿ ತಿರ್ಗಾ ಮತ್ತು ಈ ಅಂಕಿಅಂಶನ ಮತ್ತೆ ತಿರ್ಗಾ ಆಯೋಗ ಮಾಡಬೇಕಂತ ಆಲ್ರೆಡಿ ಇದು ಮುಂದೆ ಬರ್ತಾ ಇದೆ. ಈಗ ಅದನ್ನು ಇವಾಗ ಮನೆ ಹೇಳೋ ಸರ್ಕಾರದಲ್ಲಿ ಸಮೀಕ್ಷೆ ಕೈಗೊಳ್ಳೋದ್ರಿಂದ ಹತ್ತಿರಲ್ಲಿ ಕೈಗೊಳ್ತು ಕಾರ್ಯಕ್ರಮ ಇರೋದ್ರಿಂದ ಅವಾಗೂ ಬೇಕಾದ್ರೆ ಸಮೀಕ್ಷೆ ಮಾಡಿ ಒಂದು ಸಮಿತಿ ಮಾಡಿ ಆ ಸಮಿತಿಲಿ ಇದಕ್ಕೆ ಶಾಶ್ವತವಾಗಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿದೊಂದು ಆಯೋಗ ರಚನೆ ಮಾಡಬೇಕಂತಲೂ ಸಹ ಅವರೇ ಅನುಗುಣವಾಗಿ ಅವಾಗ ಆ ಕಾಲಕ್ಕೆ ತಕ್ಕಾಗಿ ಪರಿವರ್ತನೆ ಆಗ್ಬೋದು, ನಾವು ಅದರ ಪರಿಷ್ಕರಣೆನೂ ಆಗ್ಬೋದು ಅಥವಾ ಪರಿಶೀಲಿಸ್ಬೋದು. ಎಲ್ಲ ಥರದಲ್ಲೂ ಮಾಡ್ಕೊಡ್ಬೋದು. ಇವಾಗ ತಿರಸ್ಕರಣೆ ಮಾಡ್ಬೋದಿಲ್ಲ, ಪರಿಷ್ಕರಣೆ ಮಾಡ್ಬೋದು, ಏನು ಬೇಕಾದ್ರೂ ಪ್ರೋತ್ಸಾಹ ಮಾಡ್ಬೋದು. ನಾವು ಹೇಳೋದೇನೆಂದ್ರೆ ಯಾವುದೇ ಕಾರಣಕ್ಕೂ ಈ ಥರ ರಾಜಕೀಯ ನಾವಂತ ತರಕ್ಕೆ ಹೋಗ್ಬಾರ್ದು. ಈ ತಂದಿರುವಂಥ ಇವ್ರ ತೀರ್ಮಾನನ, CM ತಂದಿರೋ ತೀರ್ಮಾನನ ಬೇರೆ CM ಆದ್ರೂ ಮಾಡಕ್ಕೆ ಆಯ್ತಾನೆ ಇರಲ್ಲ. ಯಾಕೆಂದ್ರೆ BJP ಹಿಂದೆ ಎಲ್ಲ ಅವ್ರು ಮಾಡಕ್ಕೆ ಆಯ್ತಾ ಇರಲ್ವಾ? ಹಿಂದೆ ಎಷ್ಟು ಸಲ ಆಗಿದ್ದು ಕಾಂಗ್ರೆಸ್ ಅವ್ರದ್ದು ಅವಾಗಲೇ ಬಂದು ಅವ್ರ ಕೈಲಾಗಲ್ಲ. ತುಂಬ ರಿಸ್ಕ್ ಇತ್ತು ಇದು ಮಾಡೋದು. ಇವಾಗೂ ಒಪ್ಕೋತಾ ಇಲ್ಲ. ಅವ್ರು ಅಷ್ಟೆಲ್ಲ ಮಾಡಿದ್ರು ಏನು ಅಷ್ಟೆಲ್ಲ ರಾತ್ರಿ ತಲೆ ಕೆಡಿಸ್ಕೊಂಡು ಎಷ್ಟೋ ಜನಗಳು, ಎಷ್ಟು ಮಂತ್ರಿಗಳು, ಎಷ್ಟು MLAಗಳು, ಈ ಕಡೆಯಿಂದ ಎಷ್ಟು ಹೋರಾಟಗಾರರು, ಎಷ್ಟು ಕವಿಗಳು ಅಂಥವರೆಲ್ಲ ಹೋಗ್ಬಿಟ್ರು. ಆದ್ರೂ ಸಹ ಇಷ್ಟೆಲ್ಲ ಮಾಡಿದ್ರು ಇಲ್ಲ ಒಂದು ಕಡೆ ಚೌಕಟ್ಟಿಗೆ ಅದು ಬರಲೇ ಇಲ್ಲ. ಅದು ಇರೋದ್ರಲ್ಲಿ 90% ತೃಪ್ತಿ ಅಂತ ಹೇಳ್ಬೋದು. ಓಕೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಚಿಂತಕರಾಗಿರುವಂತಹ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಸರ್ಕಾರ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಿದೆ. ಈ ಪ್ರಮಾಣವನ್ನ, ಈ ನಂಬರ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ನನ್ನ ಅಭಿಪ್ರಾಯ ಹೇಳೋದಾದ್ರೆ, ಈ ಒಳ ಮೀಸಲಾತಿ ವರ್ಗೀಕರಣದ ಚಳುವಳಿಗೆ 35 ವರ್ಷಗಳ ಹೆಚ್ಚು ಕಡಿಮೆ 4 ದಶಕಗಳ ಇತಿಹಾಸ ಇದೆ. ಹೌದು. ಈಗ ಏನು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದೆ 6 ಮತ್ತೆ 5. ಅದು ತೀರ್ಮಾನ ಆಗಿರೋದು ಈಗ ಎಡಗೈ ಸಮುದಾಯಕ್ಕೆ 6, ಬಲಗೈ ಸಮುದಾಯಕ್ಕೂ 6 ಕೊಟ್ಟಿದ್ದಾರೆ ನಿಜ. ಆದ್ರೆ ಈಗ ಈ ಅತಿ ಸೂಕ್ಷ್ಮ ಅಲೆಮಾರಿಗಳು ಏನಿದ್ದಾರೆ ಅವರನ್ನ ಸ್ಪೃಶ್ಯರ ಪಟ್ಟಿಗೆ ಇರಿಸ್ಬಿಟ್ಟು 5 ಮೀಸಲಾತಿ ಕೊಟ್ಟಿರೋ ಅಂತದ್ದಂತೂ ಅದು ಅಲೆಮಾರಿಗಳ ಪಾಲಿಗೆ ಒಂದು ನೇಣುಗಂಬ ಇದ್ದಂಗೆ. ಯಾಕಪ್ಪ ನೇಣುಗಂಬ ಅಂದ್ರೆ, ಈಗ 5% ಕೊಟ್ಟುನು ಪ್ರಯೋಜನ ಇಲ್ಲ. ಅದು ಆರ್ಥಿಕವಾಗಿ ಉತ್ತಮವಾಗಿರ್ತಕ್ಕಂಥ ಸ್ಥಿತಿವಂತರಾಗಿರ್ತಕ್ಕಂಥ ಇದ್ದಿದ್ರಲ್ಲಿ ಅಂತವ್ರ ಜೊತೆಗೆ ಈ 49 ಅಲೆಮಾರಿ ಸಮುದಾಯಗಳನ್ನ ಹೋಗಿ ಸೇರಿಸ್ಬಿಟ್ಟಿದೆ. ಈ ಸಮುದಾಯಗಳು ಏನಿದಾವೆ ತೀರಾ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರವು, ಮತ್ತೆ ಇಲ್ಲಿವರೆಗೂ ಕೂಡ ಪ್ರಾತಿನಿಧ್ಯನೇ ಸಿಕ್ಕಿಲ್ಲ. ಈಗ ಜಸ್ಟಿಸ್ HN ನಾಗಮೋಹನ್ ದಾಸ್ ಅವರ ಈ ಆಯೋಗದ ಶಿಫಾರಸ್ನಲ್ಲಿ ಏನಿತ್ತು, ಈ ಅಲೆಮಾರಿಗಳೇನಿದ್ದಾರೆ ಅವ್ರಿಗೆ ಒಂದು ಪ್ರತ್ಯೇಕ ಪಟ್ಟಿನಲ್ಲಿ ಇಟ್ಟು 1% ಮೀಸಲಾತಿಯನ್ನ ಕೊಡ್ಬೇಕು ಅಂತ. ಆದ್ರೆ ಇಲ್ಲಿನ ತನಕ ಪ್ರಾತಿನಿಧ್ಯವೇ ಇಲ್ಲದೆ ಇರುವಂತ ಈ 79 ವರ್ಷಗಳು ನಮ್ಗೆ ಸ್ವಾತಂತ್ರ್ಯ ಬಂದು ಶಿಕ್ಷಣವೂ ಸಿಕ್ಕಿಲ್ಲ, ರಾಜಕೀಯ ಪ್ರಾತಿನಿಧ್ಯವೂ ಇಲ್ಲ, ನೌಕರಿಯಲ್ಲಿಯೂ ಇಲ್ಲ, ಮತ್ತು ಸಂಪತ್ತು ಅಧಿಕಾರಗಳೇನಿದಾವೆ ಇವುಗಳಲ್ಲಿ ಪಾಲ್ದಾರಿಕೆ ಇಲ್ಲ ಅಂತ ಇರುವಾಗ ಅನೇಕ ಅಲೆಮಾರಿಗಳಿಗೆ ಭೂಮಿ ಮತ್ತು ವಸತಿಯೂ ಕೂಡ ಇಲ್ಲ. ಹಿಂಗಿರುವಾಗ ನಾವೇನನ್ನ ಪರಿಗಣಿಸ್ಬೇಕು ಅಂತಂದ್ರೆ, ಒಂದು ಸಾಮಾಜಿಕ ಶೋಷಣೆ ಆಗಿರುವಂತದ್ದು ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂತದ್ದು, ಈ ಪ್ರಾತಿನಿಧ್ಯ ಇಲ್ಲದೆ ಇರುವಂತದ್ದು, ಇದನ್ನ ನಾವು ಪರಿಗಣಿಸ್ಬೇಕು ಹೆಚ್ಚಾಗಿ. ಅದೆಷ್ಟು ಜನಸಂಖ್ಯೆ ಇದೆ ಅನ್ನೋದ್ರನ್ನ ನಾವು ಪರಿಗಣಿಸೋದಲ್ಲ, ಅದಕ್ಕಿಂತನೂ ಹೆಚ್ಚಾಗಿ ಪ್ರಾತಿನಿಧ್ಯ ಎಷ್ಟಿದೆ, ಅವರ ಪ್ರಾತಿನಿಧ್ಯ ಎಷ್ಟಿದೆ ಅನ್ನೋದನ್ನ ನಾವು ಪರಿಗಣಿಸ್ಬೇಕಾಗಿರೋದು. ಹೀಗೆ ಒಂದು ಪ್ರಾತಿನಿಧ್ಯವೇ ಇಲ್ಲದೆ ಇರುವಂತಹ ಸಮುದಾಯಗಳನ್ನ ತಗೊಂಡ್ ಬಂದು ಒಂದ್ ಸ್ವಲ್ಪ ಬಲವಾಗಿರುವಂತ ಸಮುದಾಯಗಳ ಜೊತೆಗೆ ಸೇರಿಸಿದಾಗ ಏನು ಈಗಾಗಲೇ ಆರ್ಥಿಕವಾಗಿ ಒಂದ್ ಸ್ವಲ್ಪ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರೆದಿದ್ದಾವೆ, ಅವರೇನೆ ಆ ಎಲ್ಲಾ ಫಲಗಳನ್ನು ಅನುಭವಿಸ್ತಾ ಹೋಗ್ಬಿಡ್ತಾರೆ. ವಂಚಿತ ಸಮುದಾಯಗಳು ವಂಚಿತವಾಗಿಯೇ ಕತ್ಲಲ್ಲೇ ಉಳಿದು ಬಿಡ್ತವೆ. ಆ ಕಾರಣ ಇನ್ನೂ ಕಾಲ ಮಿಂಚಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲಾ ಜನಪ್ರತಿನಿಧಿಗಳು, ಸರ್ಕಾರ ಮನಸ್ಸು ಮಾಡಿ ಪರಿಷ್ಕರಣೆ ಮಾಡಿ, ಏನು ಇವಾಗ ಒತ್ತಾಯ ನಡೀತಾ ಇದೆ. ನಾನೀಗ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಸತ್ಯಾಗ್ರಹ ಏನ್ ನಡೀತಾ ಇದೆ, ಈ ಧರಣಿ ಸತ್ಯಾಗ್ರಹದ ಸ್ಥಳದಿಂದಲೇ ಮಾತಾಡ್ತಾ ಇದ್ದೇನೆ. ಏನು ಅವ್ರು ಇವಾಗ ಒತ್ತಾಯ ಮಾಡ್ತಾ ಇರೋದು, ಅಲೆಮಾರಿಗಳು 1% ಸಾಕು ನಮ್ಗೆ ಕೊಟ್ಬಿಡಿ, ಸ್ವತಂತ್ರವಾಗಿ ನಾವು ನಮ್ಮ ಬದುಕನ್ನ ಕಟ್ಕೊಳ್ತೇವೆ ಅಂತ.
ನಾನು ಹೇಳೋದು 2% ಕೊಡ್ಬೇಕು. ಇಲ್ಲಿವರೆಗೂ ಪ್ರಾತಿನಿಧ್ಯವೇ ಇಲ್ಲದೆ ಇರುವಂತ ಸಮುದಾಯಗಳವು. ನಾನು ಅಲೆಮಾರಿಗಳಿಗೋಸ್ಕರ ಕೆಲಸ ಮಾಡ್ತಾ ದುಡಿತಾ ಬರ್ತಾ ಇದ್ದೀನಿ. ಈಗ 2% ಕೊಡಕ್ ಆಗಲ್ಲ. 1% ಆದ್ರೂ ಒತ್ತಾಯ ಮಾಡಿ ಕೇಳ್ತಾವ್ರೆ. ಅದು ಅವ್ರನ್ನ ಒಂದು ಪಟ್ಟಿನಲ್ಲಿ ಪ್ರತ್ಯೇಕವಾಗಿ ಇರಿಸಿ 1% ಆದ್ರೂ ಮೀಸಲಾತಿ ಕೊಟ್ಟು ಆ ಸಮುದಾಯಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲದೆ ಇದ್ರೆ ಶೋಷಿತ ಸಮುದಾಯಗಳು ಶೋಷಿತವಾಗಿಯೇ ಇರ್ತವೆ. ಇವತ್ತು ಅವರು ಭಿಕ್ಷೆ ಬಿಡ್ತಾವ್ರೆ, ಟೆಂಟು ಡೇರೆ ಬಿಡಾರಗಳಲ್ಲವ್ರೆ. ಇದೇ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಇವತ್ತು ನಿನ್ನೆ ಹೋರಾಟ ನಡೆದಿಲ್ಲ. ಸುಮಾರು ದಶಕಗಳ ಕಾಲ ಹೋರಾಟವನ್ನು ನಡೆಸಿಕೊಂಡು ಬಂದು ಕೇಸ್ಗಳನ್ನು ಹಾಕಿಸ್ಕೊಂಡು ಈ ಮೀಸಲಾತಿಯನ್ನು ಪಡೆಯೋಕ್ಕಾಗಿ ದೊಡ್ಡ ಮಟ್ಟದ ಸಂಕಲ್ಪವನ್ನು ತೊಟ್ಟು ಕೊನೆಗೂ ಕೂಡ ಸರ್ಕಾರದ ಮನವೊಲಿಸುವಲ್ಲಿ ಸಮುದಾಯದವರು ಸಕ್ಸಸ್ ಆಗಿದ್ದಾರೆ. ಹುಡಿಚಿನ್ನಿಯವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ನೀವು ಸಂತಸ ವ್ಯಕ್ತಪಡಿಸ್ತಾ ಇದ್ರೆ ನಿಜಕ್ಕೂ ಕೂಡ ಒಂದಷ್ಟು ದಮನಿತ ವರ್ಗದವರು ಸಮಾಜದ ಮುನ್ನೆಲೆಗೆ ಬರಬೇಕು ಅಂತ ಹೇಳಿದ್ರೆ ಇಂಥ ಮೀಸಲಾತಿಗಳ ಅಗತ್ಯ ಇದೆ. ಅದಕ್ಕೆ ಸಂತೋಷ ವ್ಯಕ್ತಪಡಿಸುವಂತ ಕೆಲಸ ರಾಜ್ಯಾದ್ಯಂತ ಆಗ್ತಾ ಇದೆ. ಆದ್ರೆ ಇದಕ್ಕಾಗಿ ನಡೆದಂತ ಹೋರಾಟಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ಒಬ್ರು ಹೋರಾಟಗಾರರಾಗಿ ನೀವು ಕೂಡ ಇದೇ ವಿಚಾರಕ್ಕಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದವರು. ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲ ಹೋರಾಟ ಮಾಡಿದ್ರು ಅವ್ರ ಮೇಲೆ ಕೇಸ್ಗಳನ್ನ ಹಾಕಿತ್ತು. ಆ ಕೇಸ್ಗಳನ್ನ ಈಗ ವಾಪಸ್ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೂ ಬಂದಿದೆ. ಈ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೋರಾಟದಿಂದಾನೇ ಇವತ್ತು ಯಶಸ್ವಿ ಆಗಿದೆ ಈ ಒಂದು ಮೀಸಲಾತಿ ಹೋರಾಟ. ಎಷ್ಟೋ ಜನ ಪ್ರಾಣ ಬಲಿದಾನಗಳನ್ನ ಕೊಟ್ಟು ಈ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಹೇಳ್ಬೇಕು ಅಂದ್ರೆ ಸರ್, ಹೊರ ರಾಜ್ಯದಲ್ಲಿ ಆಂಧ್ರದಲ್ಲಿ ಹಲವಾರು ಸಮುದಾಯಗಳು ಎಸ್ಸಿಗೆ ಸೇರಿಸಿಲ್ಲ ಸರ್. ಇಲ್ಲಿ ನಮ್ಮ ರಾಜ್ಯದಲ್ಲಿ ಸೇರಿಸಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಕ್ಕೆ ಬಯಸ್ತೀನಿ. ನಿಜವಾಗ್ಲೂ ಸರ್ಕಾರಕ್ಕೆ ನಾವು ತುಂಬಾ ಗೌರವಿಸಬೇಕು, ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಎಲ್ಲಾ ಸಮುದಾಯದವ್ರನ್ನೂ ಸೇರಿಸಿದ್ದಾರೆ ಇಲ್ಲಿ. 1975ರಲ್ಲಿ ನಮ್ಮ ದೇವರಾಜ ಅರಸು ಸರ್ ಅವರು ಹಲವಾರು ಸಮುದಾಯದವರು ಹಿಂದುಳಿದವ್ರನ್ನ ಸೇರಿಸಿದ್ದು ಈ ಪಟ್ಟಿಗೆ ದೇವರಾಜ ಅರಸು ಸಾಹೇಬ್ರು. ಯಾಕೆ ಅಂದ್ರೆ ಅವ್ರು ಹಿಂದುಳಿದಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ ಅಂತ. ಇವತ್ತು ಅವರೇ ಬಂದು ಈ ಒಂದು ಮೀಸಲಾತಿಗಳಿಗೆ ವಿರೋಧ ಮಾಡೋದು, ಇದನ್ನ ಕಿತ್ಕೊಳ್ಳೋ ರೀತಿ ನಮ್ದೇ ನಡಿಬೇಕು ಅನ್ನೋ ಲೆಕ್ಕದಲ್ಲಿ ವಿರೋಧ ಮಾಡೋದು ತಪ್ಪು ಸರ್. ಯಾಕೆಂದ್ರೆ ಹೊರ ರಾಜ್ಯದಲ್ಲಿ ಇವ್ರಿಗೆ ಮೀಸಲಾತಿನೇ ಕೊಟ್ಟಿಲ್ಲ. ಯಾವುದೇ ತರ ಮೀಸಲಾತಿ ಕೊಟ್ಟಿದ್ದ ಆಂಧ್ರದಲ್ಲಿ ಒಂದ್ಸಲಿ ಜಾರಿ ಮಾಡ್ತಾರೆ ಸರ್ ಮೀಸಲಾತಿ. ಅವಾಗ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತೆ, ಇದು ಕೇಂದ್ರ ಸರ್ಕಾರದಿಂದ ಆದೇಶ ಕೊಟ್ಟರೆ ಅದು ಅನ್ವಯ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಅಂದಾಗ ಅವಾಗ ಕೇಂದ್ರ ಸರ್ಕಾರ ಸೂಚನೆ ಕೊಡುತ್ತೆ, ನಿಮ್ಮ ರಾಜ್ಯಗಳಲ್ಲಿ ನೀವು ಒಂದು ಇದು ಮಾಡಿ ಸಮೀಕ್ಷೆ ಮಾಡಿ, ಸಮೀಕ್ಷೆ ಮುಖಾಂತರ ನೀವು ಮೀಸಲಾತಿಗಳನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಆದೇಶ ಕೊಡ್ತಾರೆ. ಆ ರೀತಿಯಲ್ಲಿ ಇವತ್ತು ಸಮೀಕ್ಷೆ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್, ಇವಾಗ ಸಮೀಕ್ಷೆ ಜನಸಂಖ್ಯೆ ಆಧಾರಿತದ ಮೇಲೆ ಮುಖ್ಯ ಸರ್. ಯಾಕೆಂದ್ರೆ ಇವತ್ತು 3 ಜನ ಇರೋರ್ಗು 10 kg ಅಕ್ಕಿ, 10 ಜನ ಇರೋರ್ಗು 10 kg ಅಕ್ಕಿ, 5 ಜನ ಇರೋರ್ಗು 10 kg ಕೊಟ್ರೆ ಸಮಾನತೆ ಎಲ್ಲಿ ಬರುತ್ತೆ ಸರ್? ಅಲ್ವಾ? ಅಲ್ಲಿ ನಾವು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಸರ್. ಇವಾಗ ಹಂಚಿಕೆಯಲ್ಲೂ ಅಷ್ಟೇ, ರಾಜಕೀಯವಾಗಲಿ ಪ್ರತಿಯೊಂದರಲ್ಲೂ ಯಾವುದೇ ಒಂದು ಹುದ್ದೆಯಲ್ಲಾಗಲಿ ಸರ್, ಹೌಸ್ ಕೀಪ್ ಸರ್ಕಾರಿ ಕೆಲಸ ಆಗಲಿ, ಹೌಸ್ ಕೀಪಿಂಗ್ ಪ್ರತಿಯೊಂದೂ ಸಮಾನತೆ ಬೇಕಲ್ವಾ ಸರ್? ಜನಸಂಖ್ಯೆ ಆಧಾರಿತದ ಮೇಲೆ ಇವತ್ತು ನಮಗೆ ಹಕ್ಕನ್ನು ಪಡಿಬೇಕಾಗಿದೆ. ಒಂದು. ಎರಡನೇ ವಿಚಾರ ಬಂದರೆ ಸರ್, ಇಲ್ಲಿ ಯಾವುದೇ ಒಂದು ಹಕ್ಕುಗಳು ಕೊಡ್ತಾ ಇದ್ದಾರೆ ಸರ್, ಬಟ್ ಸಿಗ್ತಾ ಇಲ್ಲ ಸರ್ ಯಾರಿಗೂ. ಏಕಾಗ್ತದೆ ಅಂದ್ರೆ ಇವಾಗ ನಮ್ಮ ಅಣ್ಣವ್ರಿಗೆ ಒಂದು ಅಧಿಕಾರ ಸಿಕ್ತ ಅನ್ಕೊಳ್ಳಿ, ಇವ್ರು ಮಾತ್ರ ಇವ್ರ ಕುಟುಂಬದವರು, ಮಕ್ಕಳು ಮೊಮ್ಮಕ್ಕಳು, ಇವ್ರಿಗೆ ಪ್ರತಿಯೊಂದು ಸರ್ಕಾರಿ ಕೆಲಸ ಆಗಲಿ, ರಾಜಕೀಯವಾಗಲಿ, ಯಾವುದೇ ಒಂದು ಹುದ್ದೆಗಳಾಗಲಿ ಇವ್ರ ಕುಟುಂಬದವ್ರಿಗೆ ಸಿಗ್ತಾ ಇದೆ ವಿನಃ ನಿಜವಾಗ್ಲೂ ಮೀಸಲಾತಿಗೆ ಸಂಬಂಧಪಟ್ಟವ್ರಿಗೆ ಯಾರಿಗೂ ಸಿಗ್ತಾ ಇಲ್ಲ. ಅದನ್ನ ಸರ್ಕಾರ ಗಮನದಲ್ಲಿಟ್ಕೊಂಡು ಒಂದು ವ್ಯಕ್ತಿಗೆ ಒಂದು ಸಲ ಗೆದ್ರೆ ಅವಕಾಶ ಕೊಡಿ, ಸೋತ್ರೆ 2ನೇ ಅವಕಾಶ ಕೊಡಿ. ಒಂದು ಕುಟುಂಬದಲ್ಲಿ ರಾಜಕೀಯವಾಗಲಿ ಯಾವುದೇ ಒಂದು ಹುದ್ದೆ ಆಗಲಾಗ್ಲಿ, ನೀವು ವಂಶವೃಕ್ಷ ಪ್ರಕಾರ ಒಂದು ಕುಟುಂಬಕ್ಕೆ ಒಂದು ಸರಿ ಅವಕಾಶ ಮಾಡಿಕೊಡಿ. ಒಂದು ಸರಿ ಅದೇ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರಿಗೂ ಕುಟುಂಬದವ್ರಿಗೆ ಎಲ್ರಿಗೂ ಸೇರಿಸ್ಕೊಂಡು ನೀವು ಯಾರಿಗೂ ಮೀಸಲಾತಿ ಪ್ರಕಾರ ಹಕ್ಕು ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂದ್ರೆ ಸುಳ್ಳು ಸರ್ ಅದು. ಯಾಕೆಂದ್ರೆ ಆ ರೀತಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲೇ ಆಗ್ತಾ ಇದೆ. ಅದನ್ನ ಮೊದಲು ಸರ್ಕಾರ ಗಮನದಲ್ಲಿಟ್ಕೊಂಡು ಯಾರೇ ಒಂದು ಹುದ್ದೆ ಆಗಲಿ, ಒಂದು ರಾಜಕೀಯವಾಗಲಿ, ಪ್ರತಿಯೊಂದು ಪಂಚಾಯತಿ ಆಗಲಿ, ಯಾವುದೇ ಒಂದು ಹುದ್ದೆ ಆಗಲಿ, ಒಂದು ಕುಟುಂಬದಲ್ಲಿ ಒಂದ್ಸಲಿ ಅವಕಾಶ ಕೊಡಿ. ಒಂದ್ಸಲಿ ಸೋತಿದ್ರೆ 2ನೇ ಅವಕಾಶ ಕೊಡಿ. ಈ ರೀತಿ ನಾವು ಜವಾಬ್ದಾರಿಯಿಂದ ಹೋದ್ರೆ ಈ ಒಂದು ರಾಜ್ಯ ಈ ಒಂದು ಮೀಸಲಾತಿ ಕೊಟ್ಟಿದ್ದಕ್ಕೂ ಸರಿ ಹೋಗುತ್ತೆ, ಮೀಸಲಾತಿಯಿಂದ ನಾವು ವಂಚಿತರಾಗೋದಕ್ಕೂ ಸಾಧ್ಯ ಆಗಲ್ಲ, ಎಲ್ರಿಗೂ ಸಮಾನತೆ ಅನ್ನೋದು ಸಿಗುತ್ತೆ ಅನ್ನೋದೇ ನನ್ನ ಅಭಿಪ್ರಾಯ. ವೆಲ್ ಸರ್, ವೆಲ್ ಗಮನಿಸ್ತಾ ಇದ್ರೆ ವೀಕ್ಷಕರೇ,
ಹಾಗೆಯೇ ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡ್ತಾ ಹೋಗಬೇಕಾಗುತ್ತೆ. ವಿವೇಕಾನಂದ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಇಲ್ಲಿ ಮೀಸಲಾತಿ ಹಂಚಿಕೆ ಪ್ರಮಾಣವನ್ನು ನೀವು ನೋಡ್ತಾ ಇದ್ರಿ. 18 ಜಾತಿಗಳಿರುವಂಥ ಎಡಗೈ ಸಮುದಾಯಕ್ಕೆ 6%, 20 ಜಾತಿಗಳಿರುವಂಥ ಬಲಗೈ ಸಮುದಾಯಕ್ಕೆ 5%, 63 ಜಾತಿಗಳಿರುವಂಥ ಇತರ ಸಮುದಾಯಕ್ಕೆ 5% ಮೀಸಲಾತಿಯನ್ನು ಕೊಟ್ಟಿರುವಂಥ ವಿಚಾರ. ಈ ನಂಬರ್ಸ್ಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಒಂದಷ್ಟು ಸಮುದಾಯದವರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದಿಷ್ಟು ವಿರೋಧ. ಈ ನಂಬರ್ಸ್ಗಳೇ ವಿರೋಧಕ್ಕೆ ಕಾರಣ ಆಯ್ತಾ ಅಂತೇಳಿ? ಇಲ್ಲ, ಅದು ಜಾತಿ ಸಂಖ್ಯೆಗಳ ಜೊತೆ ಅವರು ಜನಸಂಖ್ಯೆಯ ಇದನ್ನು ತಗೊಂಡಿದ್ದಾರೆ. ಅಂದ್ರೆ ಬಲಗೈ ಎಡಗೈ ಸಮುದಾಯದ 38 ಲಕ್ಷ ಚಿಲ್ಲರೆ, ಆಮೇಲೆ ಎಡಗೈ ಸಮುದಾಯದ 36 ಲಕ್ಷ, ಆತರ ಜನಸಂಖ್ಯೆನೂ ತಗೊಂಡಿದ್ದಾರೆ. ಅಂದ್ರೆ ಕೆಲವು ಜಾತಿಗಳಲ್ಲಿ 80 ಜನ ಇದ್ದಾರೆ, 100 ಜನ ಇದ್ದಾರೆ, 1000 ಜನ ಇದ್ದಾರೆ, 10,000 ಜನ ಇದ್ದಾರೆ, ಈ ತರ ಅದನ್ನೆಲ್ಲ ನೋಡಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಇದು ಬಹಳ ಕಾಂಪ್ಲಿಕೇಟೆಡ್ ಇಶ್ಯೂ. ಈಗ ತಾನೇ ಆ ಸ್ನೇಹಿತರು ಹೇಳ್ತಾ ಇದ್ರಲ್ಲ, ಅದು ಕೂಡ ಕೆನೆಪದರ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಕೋರ್ಟ್ ಇದೆ, ಕೆನೆಪದರ ಅಂತ. ಅಂದ್ರೆ ಒಂದು ಕುಟುಂಬಕ್ಕೆ ನಿಮ್ಗೆ ಮೀಸಲಾತಿ ಸಿಕ್ಕಿದ್ಮೇಲೆ ಇನ್ನೊಂದು ಅದು ನೆಕ್ಸ್ಟ್ ಆ ಕುಟುಂಬದಿಂದ ಇನ್ನೊಂದು ಅದೇ ಪಂಗಡದ ಇನ್ನೊಂದು ಕುಟುಂಬಕ್ಕೆ ಹೋಗ್ಬೇಕು ಅಂತ ಹೇಳಿದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ಇಲ್ಲಿ ಏನಾಗಿದೆ, ಈಗ ಸದ್ಯಕ್ಕೆ ಸರ್ಕಾರ ಒಂದು ಹಂತಕ್ಕೆ ತಗೊಂಡಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಎಲ್ಲರೂ ಅಷ್ಟೇ. ಆಗ್ಲೇ ಅವ್ರ ಪಾಪ ಅಲೆಮಾರಿ ಸಮುದಾಯದ ಹೇಳಿದ್ರು, ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಎಲ್ಲರ ಸಹಾನುಭೂತಿಯನ್ನು ಇದೆ. ಆದ್ರೆ ಇದು ಹೋರಾಟ ಮುಗುದಿಲ್ಲ ಅಥವಾ ಇದು ಕೊನೆ ಅಲ್ಲ. ಯಾಕೆಂದ್ರೆ ಶಾಶ್ವತ ಆಯೋಗ ಬರ್ತಾ ಇದೆ. ದಯವಿಟ್ಟು ಈ ಎಲ್ಲ ಹೋರಾಟ ಮುಂದುವರಿಲಿ, ನಮ್ಮ ಎಲ್ಲರ ನೈತಿಕ ಬೆಂಬಲ ಇರುತ್ತೆ. ಅದ್ರ ಜೊತೆ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತಗೊಂಡೋಗಿ ಅವರು ಮತ್ತೆ ಆ ಶಾಶ್ವತ ಆಯೋಗಕ್ಕೆ ಮತ್ತೆ ಸಿದ್ದರಾಮಯ್ಯನವರು ನಿಜವಾಗ್ಲೂ ಅವ್ರು ಆಗ್ಲೆಯಿಂದ ಮಾನವೀಯ ಮೌಲ್ಯಗಳ ಬಗ್ಗೆ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಒಂದ್ ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ಅಲೆಮಾರಿ ಜನಾಂಗದವರನ್ನೇ ಯಾರನ್ನಾದ್ರೂ ಅವರಲ್ಲೇ ಇರುವ ಉತ್ತಮ ವ್ಯಕ್ತಿಯನ್ನ ಈ ಶಾಶ್ವತ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ನಾವೆಲ್ಲರೂ ಅದಕ್ಕೆ ಖಂಡಿತವಾಗ್ಲೂ ಬೆಂಬಲ ಕೊಡ್ತೀವಿ. ಅಂದ್ರೆ ಅಲೆಮಾರಿ ಜನಾಂಗದವರನ್ನೇ ಅಲ್ಲಿ ಮಾಡಿದಾಗ ಜೊತೆಗೆ ಅಲ್ಲಿನ ಸದಸ್ಯರುಗಳು ಕೂಡ ಯಾರು ಈಗ ನಮಗೊಂದು ಅಸಮಾಧಾನ ಆಗ್ತಿದೆ ಅಂತಾರಲ್ಲ ಅಂತವ್ರನ್ನೇ ಆ ಒಂದು ಶಾಶ್ವತ ಆಯೋಗದ ಕೆಲವು ಸದಸ್ಯರನ್ನಾಗಿ ನೇಮಕ ಮಾಡಿದ್ರೆ ಖಂಡಿತವಾಗ್ಲೂ ಇದು ಸುಧಾರಣೆ ಆಗುತ್ತೆ. ಈ ಶೋಷಣೆ ಇದೆಯಲ್ಲ, ಇದು ಈಗಿಂದಲ್ಲ, ಶತಮಾನಗಳ ಶೋಷಣೆ. ಸೊ ಆ ಕಾರಣಕ್ಕೆ ಇನ್ನೊಂದು ವರ್ಷ ತಡ ಆಗಬಹುದಷ್ಟೇ. ಆದ್ರೆ ಅದರಿಂದಾಗಿ ನಿರಾಶೆಯಾಗೋದು, ತುಂಬಾ ಇದಾಗೋದು ಬೇಡ. ಖಂಡಿತವಾಗ್ಲೂ ನೋಡಿ, ಇಡೀ ಡಿಬೇಟ್ ಅಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಕಡೆಯಿಂದ ಕೂಡ ಯಾರು ಕೂಡ ಅಲೆಮಾರಿಗಳ ಬಗ್ಗೆ ಒಂದೇ ಒಂದು ಅಪಸ್ವರ ಎತ್ತಾ ಇಲ್ಲ. ಎಲ್ಲರೂ ಹೇಳ್ತಿರೋದು ಅವ್ರಿಗೆ ಅನ್ಯಾಯ ಆಗಿದೆ ಅಂತೇಳಿ. ಸೊ ಆ ಕಾರಣಕ್ಕೆ ಖಂಡಿತವಾಗ್ಲೂ ಅವ್ರಿಗೆ ನ್ಯಾಯ ಸಿಗುತ್ತೆ. ಮತ್ತೆ ಅದನ್ನ ಕಾನೂನಾತ್ಮಕವಾದ ಹೋರಾಟವನ್ನ ಖಂಡಿತ ಮಾಡ್ಲಿ ಅವರು. ಆದ್ರೆ ನೀವ್ ಹೇಳ್ದಂಗೆ ಅಂಕೆ ಸಂಖ್ಯೆಗಳಿದಾವಲ್ಲ, ಇದು ಸಂಕೀರ್ಣ ಸಮಾಜದಲ್ಲಿ ಎಲ್ಲರನ್ನು ತೃಪ್ತಿ ಪಡಿಸಕ್ಕಾಗಲ್ಲ. ಜೊತೆ ಆದ್ರೆ ಅನುಷ್ಠಾನದಲ್ಲಿ ಈಗ ಆಗಿರುವ ವ್ಯತ್ಯಾಸಗಳನ್ನ ಖಂಡಿತವಾಗ್ಲೂ ಸರಿಪಡಿಸುವ ಸಾಧ್ಯತೆ ಇದೆ. ಅದನ್ನ ಮಾಡಕ್ಕಾಗಿರ್ಬೇಕಾದ್ರೆ ಎಗೈನ್ ಕಾರ್ಯಾಂಗ ಅಂದ್ರೆ ಬ್ಯೂರೋಕ್ರಾಟ್ಸ್, ನೌಕರಶಾಹಿ, ಈ ನೌಕರಶಾಹಿ ಈಗ ತಂದಿರುವ 6, 6 ಮತ್ತು 5 ಯಾವ ರೀತಿ ಅನುಷ್ಠಾನದಲ್ಲಿ ಎಲ್ಲಾ ರೀತಿಯ ಅನುಷ್ಠಾನದಲ್ಲಿ ಬರೋದಿದೆಯಲ್ಲ, ಈ ದೇಶದ ಬಹುದೊಡ್ಡ ಸಮಸ್ಯೆ ಯೋಜನೆಗಳದಲ್ಲ, ಯೋಜನೆಗಳ ಅನುಷ್ಠಾನದ್ದು. ಆ ಅನುಷ್ಠಾನದಲ್ಲಿ ಯಾವ ರೀತಿಯ ವ್ಯತ್ಯಾಸಗಳಾಗ್ತವೆ ಅನ್ನೋದನ್ನ ಈ ಹೋರಾಟಗಾರರು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಈಗ ಶಿಕ್ಷಣ ಇರ್ಬೋದು ಅಥವಾ ವಾಹನ ಚಾಲಕರು ಇರ್ಬೋದು, ಎಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಕೆಲವು ಬಿಟ್ಬಿಡಿ, ಕೆಲವು ಇಂಜಿನಿಯರ್ಸ್, ಡಾಕ್ಟರ್ ಅಲ್ಲೆಲ್ಲ ತುಂಬಾ ಕಡಿಮೆ ಸಂಖ್ಯೆಯ ಅಲ್ಲಿ 1, 2, 10 ಪೋಸ್ಟ್ಗಳು ಸಿಗ್ತವೆ. ನಿಜವಾಗಲೂ ಈ ಕ್ಲರಿಕಲ್ ಪೋಸ್ಟ್ಗಳು, ಶಿಕ್ಷಕರ ಪೋಸ್ಟ್ಗಳು, ಮತ್ತೆ ಡ್ರೈವರು, ಕಂಡಕ್ಟರ್ ಈ ತರದ್ದು ಇದಾವಲ್ಲ, ಇಂತಹ ಪೋಸ್ಟ್ಗಳಲ್ಲಿ ಇದರ ಅನುಷ್ಠಾನವನ್ನ ಕ್ರಮಬದ್ಧವಾಗಿ ಮಾಡಬೇಕಾಗಿದೆ. ಯಾಕಂದ್ರೆ ಇನ್ನು ಆ ರೋಸ್ಟರ್ ಪದ್ಧತಿಯಲ್ಲೂ ಕೂಡ ಇನ್ನೂ ಅನ್ಯಾಯಗಳು ಹಾಗೆ ಆಗಿದೆ. ಇಲ್ಲಿ ಕಾಲಂ ಮಾಡುವಾಗ ಈಗ ಸದ್ಯಕ್ಕೆ ಈಗ ಮಾಡಿದ್ದಾರೆ, ಇದಿನ್ನೂ ಚರ್ಚೆ ಆಗ್ಬೇಕನ್ಸುತ್ತೆ ವಿಧಾನಸಭೆಯಲ್ಲಿ. ಯಾಕೆಂದ್ರೆ ಯಾವ ರೀತಿಯಲ್ಲಿ ಅದ್ರೊಳಗಡೆ ಕೆಲವು ಕಾಲಂಗಳು ಸೇರ್ತಿರ್ತಾರೆ, ಅದ್ರ ಅಡ್ವಾಂಟೇಜಸ್ ಅನ್ನ ಬೇರೆಯವರು ತಗೊಳ್ಳೋ ಸಾಧ್ಯತೆ ಇರುತ್ತೆ. ಅದರಿಂದ ಸ್ಪಷ್ಟವಾದ ಒಂದು ಇನ್ನೂ ಅದು ಬಂದಿಲ್ಲ, ಬಂದು ನಮ್ಮ ಕೈಗೆಲ್ಲ ಸಿಕ್ಕಿದಾಗ ಶಾಶ್ವತ ಆಯೋಗ ಬೇಗ ಆದ್ರೆ ಅಲ್ಲಿ ಪರಿಷ್ಕರಣೆಗೆ ಅವಕಾಶ ಇರುತ್ತೆ. ಅಲೆಮಾರಿ ಜನಾಂಗದ ಅವರು ನೋಡ್ಬೇಕು, ಈಗ ಹೋರಾಟ ಮುಂದುವರಿಸಲಿ ಆದ್ರೆ ಪರಿಷ್ಕರಣೆಗೆ ಖಂಡಿತ ಅವಕಾಶ ಇದೆ. ಆ ಒಂದು ಶಾಶ್ವತ ಆಯೋಗ ಇಲ್ಲ, ಅಲೆಮಾರಿ ಜನಾಂಗಗಳು ಇಷ್ಟು ಜನ ಇದ್ರು, ಇಷ್ಟ ಆಗಿದೆ, ಅವ್ರಿಗೆ ಸಿಗ್ತಾ ಇಲ್ಲ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಅವ್ರು ಮಾಡ್ತಾರೆ. ಅದು ಕೂಡ ಬೇಗನೆ ಮಾಡ್ಬೇಕು. ಆಗ್ಲೇ ಅವರು ನಮ್ಮ ಸ್ನೇಹಿತರು ಹೇಳಿದಾಗೆ ಕಳಯ್ಯ ಅವರು ಸಿದ್ದರಾಮಯ್ಯ ಅವ್ರು ಇರೋ ಕಾಲದಲ್ಲೇ ಇದನ್ನ ಆದ್ರೆ ಒಳ್ಳೇದು. ಇಲ್ಲಾಂದ್ರೆ ಬೇರೆ ಸರ್ಕಾರಗಳಿಗೆ ಈ ಸಾಮಾಜಿಕ ನ್ಯಾಯದ ಬಗ್ಗೆ ಇವ್ರಿಗೆ ಇರುವಷ್ಟು ಕಾಳಜಿ ಇಲ್ಲ ಅನ್ನೋದನ್ನ ಅದು ಬಹಿರಂಗ ಸತ್ಯ. ಸೊ ಆ ಕಾರಣಕ್ಕೆ ಈಗಿನ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆದ್ರೂ ಕೂಡ ಈ ಸಾಮಾಜಿಕ ನ್ಯಾಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ರಾಜಕೀಯವೋ ಏನೋ. ಈಗಿರುವ ಮುಖ್ಯಮಂತ್ರಿಗಳಿಗೆ ಸಾಮಾಜಿಕ ಕಾಳಜಿ ಇರೋದ್ರಿಂದ ಈ ಅಲೆಮಾರಿ ಜನಾಂಗಕ್ಕೂ ಕೂಡ ಇವರ ನೇತೃತ್ವದಲ್ಲೇ ಇವ್ರು ಇರ್ಬೇಕಾದ್ರೆ ಆದಷ್ಟು ಬೇಗ ಅವ್ರಿಗೆ
ಸಿಕ್ಲಿ. ಅಂಕೆ ಸಂಖ್ಯೆಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆಗ್ಲೇ ಹೇಳ್ದಂಗೆ ಸಂಘರ್ಷಕ್ಕಿನ್ನ ಸಹೋದರತೆ ಮತ್ತು ಸೌಹಾರ್ದತೆ ಬಹಳ ಮುಖ್ಯ. ಖಂಡಿತ. ಇದು ಅಣ್ಣ ತಮ್ಮಂದಿರ ಕಲಹ ಒಂದಷ್ಟು ವ್ಯತ್ಯಾಸಗಳಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಬಾಬಾ ಸಾಹೇಬರಿಗೆ ನಾವು ಮಾಡಿದ ಅವ್ರು ಒಂದ್ ಮಾತು ಹೇಳ್ತಾರೆ, ನೀವು ಈ ಹೋರಾಟದ ರಥವನ್ನ ಸಾಧ್ಯ ಆದ್ರೆ ಮುಂದೆ ತಗೊಂಡೋಗಿ, ಇಲ್ಲ ಅಲ್ಲೇ ಬಿಟ್ಟೋಗಿ ಹಿಂದಕ್ಕೆ ಮಾತ್ರ ತಗೊಂಡೋಗ್ಬೇಡಿ ಅಂತ. ಆ ಕಾರಣಕ್ಕೆ ನಾವು ಹಿಂದಕ್ಕೆ ತಗೊಂಡೋಗೋದು ಬೇಡ, ಸಾಧ್ಯವಾದಷ್ಟು ಮುಂದಕ್ಕೆ ತಗೊಂಡೋಗೋಣ. ಅಂಕಿ ಸಂಖ್ಯೆಗಳ ಬ್ಯಾಲೆನ್ಸ್ ಅನ್ನ ನಿಧಾನವಾಗಿ ಶಾಶ್ವತ ಆಯೋಗ ಬಂದ ಮೇಲೆ ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ವೆಲ್ ಸರ್, ವೆಲ್. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವಂತಹ ವರದಿಯಲ್ಲಿ ಕೊಂಚ ಪರಿಷ್ಕರಣೆ ಆಗಿದೆ. ಈ ಕೊಂಚ ಪರಿಷ್ಕರಣೆ ಆಗಿರುವಂತ ಕಾರಣಕ್ಕೆ ಇಲ್ಲೊಂದಷ್ಟು ಗೊಂದಲಗಳು ಕಾಡ್ತಾ ಇದೆಯಾ ಸದ್ಯಕ್ಕಿರುವಂತ ಪ್ರಶ್ನೆ. ಮಾತನಾಡ್ತಾ ಹೋಗೋಣ, ವೀರೇಶ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಸರ್, ಮೊನ್ನೆ ತಾನೇ ಸಚಿವ ಸಂಪುಟ ಸಭೆ ಆದಂಥ ಸಂದರ್ಭದಲ್ಲಿ ಅಲೆಮಾರಿ ಸಮುದಾಯವನ್ನು ಪ್ರತಿನಿಧಿಸೋಕೆ ಯಾವ ನಾಯಕರು ಇರಲಿಲ್ಲ, ಹೀಗಾಗಿ ನಿಮ್ಮ ಕಷ್ಟಗಳನ್ನು ಸರ್ಕಾರದ ಮುಂದೆ ಹೇಳಿಕೊಳ್ಳುವವರು ಯಾರೂ ಇರಲಿಲ್ಲ, ಇದಕ್ಕಾಗಿ ನಿಮ್ಗೆ ಅನ್ಯಾಯ ಆಗಿದೆ ಎನ್ನುವಂಥ ಒಂದಷ್ಟು ಚರ್ಚೆಗಳು. ಏನು ಹೇಳ್ತೀರಾ ಸರ್? 100% ಇದು ಸತ್ಯ ಸರ್. ಏನು ಅಲೆಮಾರಿಗಳು ಈ ಕಾಂಗ್ರೆಸ್ ಪಕ್ಷಕ್ಕೆ ಏನು 134 ಜನ ಶಾಸಕರಾಗಿದ್ದಾರಲ್ಲ ಅವರೆಲ್ಲರಿಗೂ ನಾವು ಓಟ್ ಹಾಕಿದ್ವಿ. 59 ಸಮುದಾಯದವರು ಓಟ್ ಹಾಕಿದ್ವಿ. ಅವ್ರು ನಮ್ಮ ಪ್ರತಿನಿಧಿಗಳಂತ ನಾವು ಅಂದ್ಕೊಂಡಿದ್ವಿ. ನಮ್ಮ ಜಾತಿ 59 ಸಮುದಾಯಗಳನ್ನ ಒಬ್ಬ ವ್ಯಕ್ತಿ ಆಯ್ಕೆ ಆಗದಿದ್ರು ಸಹ ಈ 134 ನಮ್ಮ ಪ್ರತಿನಿಧಿ ಅಂತ ಅಂದ್ಕೊಂಡಿದ್ವಿ. ಅದರಲ್ಲೂ ನಮ್ಮ ಹೆಚ್ಚಾಗಿ ನಮ್ಮ ಎಡಗೈ ಮತ್ತು ಬಲಗೈ ಶಾಸಕರು ಸಚಿವರು ಏನಿದಾರಲ್ಲ ಅವರು ನಮ್ಮ ಬಾಂಧವರು, ನಮ್ಮನ್ನು ಕಾಪಾಡ್ತಾರಂತ ಅಂದ್ಕೊಂಡಿದ್ವಿ. ಆದರೆ ಅವರೂ ಸಹ ನಮ್ಮ ಬಗ್ಗೆ ಧ್ವನಿ ಎತ್ತಲಿಲ್ಲ. ಇದು ಅತ್ಯಂತ ದುರ್ದೈವದ ವಿಷಯ. ಏನು ಆರ್ಟಿಕಲ್ 14, 15, 16ರಲ್ಲಿ ಸಮಾನತೆ ಬಗ್ಗೆ ಸಂವಿಧಾನ ಓದಿ ಪ್ರಮಾಣ ಮಾಡಿದಾರಲ್ಲ, ಇದು ಅಷ್ಟಕ್ಕೆ ಸೀಮಿತ. ಇದು ಜಾತಿ ವ್ಯವಸ್ಥೆಯಲ್ಲಿ ಅವರು ಜಾತಿಗೆ ಸೀಮಿತ ಆಗಿದ್ದಾರೆ ಹೊರತು ಧ್ವನಿ ಇಲ್ದರಿಗೆ ಧ್ವನಿ ಆಗಲಿಲ್ಲ. ಅವರು ನಮ್ಮ ಏನು ಉಸಿರಾಟನ ಎಲ್ಲರೂ ನಿಲ್ಲಿಸೋದ್ರಲ್ಲಿ ಇದು ಪಾಲು ಅವ್ರದ್ದು ಇದೆ. ನಮ್ಮ ಹೋರಾಟನ ನಾವು ಖಂಡಿತ ಮುಂದುವರಿಸ್ತೀವಿ. ಇಲ್ಲ, ನಮಗೆ ನ್ಯಾಯ ಸಿಗಬೇಕು, ನಾವು ಕೇಳ್ತಿರೋದು ನ್ಯಾಯ ಅಷ್ಟೇ. ನಾವು ಬೇರೆ ಏನು ಇನ್ನೊಬ್ಬರು ತುತ್ತನ್ನು ಕೊಡಿ ಅಂತ ಕೇಳ್ತಿಲ್ಲ. ನಮಗಾಗಿರೋ ಅನ್ಯಾಯವನ್ನು ನ್ಯಾಯ ಕೊಡಿ ಅಂತೇಳಿ ನಾವು ಹೋರಾಟ ಮಾಡ್ತೀವಿ. ಇಲ್ಲ ಅಂದರೆ ನಮಗೆ ಭಿಕ್ಷಾಟನೆ, ಈಗ ಆಲ್ರೆಡಿ ನಾವು ಭಿಕ್ಷಾಟನೆ ಸರ್ಕಾರದಲ್ಲಿ ನಿಷೇಧ ಇದೆ. ನಮಗೆ ಭಿಕ್ಷಾಟನೆಗೆ ಪರ್ಮಿಷನ್ ಕೊಡಬೇಕು, ಬೇಟೆಯಾಡೋದಕ್ಕೆ ಪರ್ಮಿಷನ್ ಕೊಡಬೇಕು, ಕಾಡಲ್ಲಿ ವಾಸ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಕೊಡಿ. ನಮ್ಗೆ ಯಾವ ಮೀಸಲಾತಿನೂ ಬೇಡ. ಕೊಟ್ಟರೆ ಮೀಸಲಾತಿ ಕೊಡಿ, ಇಲ್ಲಾಂದರೆ ನಮಗೆ ಈ 3 ಅವಕಾಶ ಮಾಡಿಕೊಡಿ. ಇಲ್ಲಾಂದರೆ ನಾವು ವಿಷ ಕೊಡೋದು ಆತ್ಮಹತ್ಯೆ ಮಾಡ್ಕೊಳ್ತೀವಿ ನಾವು. ಎಸ್ ಎಸ್ ಕಳಾಯಿ ಸರ್, ಗಮನಿಸ್ತಾ ಇದ್ರಿ, ಒಂದಷ್ಟು ಆಗ್ರಹಗಳನ್ನು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ಒಟ್ಟಿನಲ್ಲಿ ಈಗ ಮೀಸಲಾತಿ ಬಗ್ಗೆ ಘೋಷಣೆ ಆಗಿದೆ. ಮುಂದಿರುವಂಥ ಕಾನೂನು ಪ್ರೊಸೀಜರ್ಗಳು ಏನೇನು ಸರ್? ಅದೇ ಈಗ ಏನಿದೆ ಆಗಿರುವಂಥ ಮೀಸಲಾತಿ ಮತ್ತೆ ಈಗೇನು ಮತ್ತೆ ಒಂದು ಕರ್ನಾಟಕ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿದು ಒಂದು ಆಯೋಗನ ರಚನೆ ಮಾಡಬೇಕಂತ ಇದ್ದಾರೆ. ಆಯೋಗದ ತಕ್ಕಾಗೆ ಈಗ ಅದರಲ್ಲಿ ಕೆಲವು ಕಂಡೀಷನ್ಸ್ ದೇಹದೋಸಗಳು ತರ್ತಾರೆ. ಈಗ ಅಲ್ಲಿ ತಂದು ಯಾರು ಏನೇನು ಮಾಡಬೇಕು, ಯಾವ ಜಾತಿಗೆ ಅನುಗುಣವಾಗಿ ಯಾರಿಗೆ ಮಾಡಬೇಕು, ಈಗೇನೋ ಉಪಜಾತಿಗಳು ಸೇರಿದಲ್ಲ ಅವ್ರಿಗೆ ಏನೇನು ಮಾಡಬೇಕು. ಕೆಲವು ಈಗ ನೋಡಿ ಎಷ್ಟೊಂದು ಏನಾಗುತ್ತೆ ಅಂದರೆ ನೋಡಿ ಅವ್ರಿಗೂ ಗೊತ್ತಾಗಿದೆ. ಈಗ ಕ್ಯಾಸ್ಟು ಸೆಲ್ಯೂಟ್ ಮಾಡಿಸ್ಕೊ ಹೋದಾಗೆ ಕೆಲವು ಗೊಂದಲಗಳಾಗ್ತವೆ. ಇಲ್ಲೂ ರಾಜಕೀಯ ಆಗ್ಬಿಡುತ್ತೆ. ಈಗ ಏನಾಗ್ತದೆ ಅಂದರೆ ಈಗ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಏನಿದೆ, ಆಮೇಲೆ ಏನಿದೆ ಚೆಲುವಾದಿ ಅಂತ ಏನಿದೆ ನೋಡಿ, ಇಲ್ಲೆಲ್ಲ ಕೆಲವು ಡಿಸ್ಟರ್ಬೆನ್ಸ್ಗಳಾಯ್ತವೆ. ಈಗ ಅವರು ಬೇಕಂತಾನೆ ಈಗ ಸರ್ಟಿಫಿಕೇಟ್ಗಳು ಮಾಡಿಸ್ಕೊಳ್ಕೊಂಡು ಹೋಗ್ಬಿಡ್ತಾರೆ. ಈಗ ರಿಸರ್ವೇಷನ್ ಸಿಗಲಿ ಅನ್ನೋ ಒಂದು ಪರ್ಪಸ್ಗೆನೇ ಈಗ ಅಲ್ಲಿ ಕೆಲವರು ಕೊಡಲ್ಲ. ಈಗ ಅವ್ರಿಗೂ ಈಗ ಅಲ್ಲಿಗೆ ಒಂದು ಸುತ್ತೋಲೆ ಹೊಡಿಸ್ಬೇಕು ಅವರು ಸರ್ಕಾರ. ಈಗ ಎಲ್ಲ ಸರಿಯಾದ ರೀತಿಲಿ ಕ್ರಮಬದ್ಧವಾಗಿ ಎಲ್ಲ ನೋಡಬೇಕು. ಅವ್ರು ಪ್ರತಿಯೊಂದು ನೋಡಬೇಕು. ಈಗ ಅಲ್ಲಿ ಮಾದಿಗ ಅನ್ನೋದು ಒಂದು ಕಡೆ ಇದ್ದರೆ, ಈ ಕಡೆ ಬಲಗೈ ಅನ್ನೋದು ಒಂದು ಕಡೆ ಇದ್ದರೆ, ಅದರಲ್ಲಿ ತಿರ್ಗ ಬೇರೆ ಬೇರೆ ಜಾತಿಗಳು ಸಹ ತಂದವ್ರು. ಈಗ ಅಲ್ಲಿ ನಾವು ನಮಗೆ ಗೊತ್ತಿಲ್ಲದ ಜಾತಿಗಳೆಲ್ಲವೇ ಕೆಲವು ನಾವು ನೋಡಿರಲೇ ಇಲ್ಲ. ನಾವು ಇಷ್ಟೆಲ್ಲ ಲಾಯರ್ಗಳಿಗೆ ನಾವೇ ನೋಡಲಿಲ್ಲ. ಈಗ ಅದರಲ್ಲಿ ಯಾವುದೋ ಒಂದು ನಾನು ಬೆಳಿಗ್ಗೆ ಮಾದಿಗ ಯಾವುದೋ ಮಸ್ಸಾರಿ ಅಂತ, ಆಮೇಲೆ ಮನ್ಸಮ್ ಅಂತ, ಆಮೇಲೆ ಇನ್ನೊಂದು ಯಾವುದೋ ಇನ್ನೊಂದು ಜಾತಿ ಕೇಳಿದೆ ಅದು ಕುಂಬಟ್ಟಿ ಅಂತ. ಇವೆಲ್ಲ ಈ 101 ಜಾತಿಲೇ ಇಲ್ಲ ಇವೆಲ್ಲ. ಈಗ ಅವನ್ನೆಲ್ಲ ತಂದು ಈಗ ಯಾವುದೋ ಒಂದು ಜಾತಿಗೆ ಸೇರಿಸ್ತಾರೆ. ಈಗ ಯಾವುದೋ ಆದಿ ಕರ್ನಾಟಕಕ್ಕೆ ಸೇರಿಸ್ತಾರೆ. ಅದು ಇಟ್ಕೊಳ್ಳಿ. ಈಗ ಆದಿ ಕರ್ನಾಟಕ, ಆದಿ ದ್ರಾವಿಡ ಬಿಡಬೇಕು, ಬಲಗೈ ಎಡಗೈಯಿಂದ ಮಾಡಬೇಕು ಅಂತ ಈಗ ಹೋರಾಟ ಮಾಡ್ತಾವ್ರೆ. ಅದರಲ್ಲೂ ಈ ಉಪಜಾತಿಗಳು ಬಿಟ್ಕೊಡಲ್ಲ. ಈಗ ಈಗ ಅದನ್ನು ಫಸ್ಟ್ ಅದನ್ನೆಲ್ಲ ನೋಡ್ಕೊಳ್ಬೇಕು. ಈ ಜಾತಿ ಸರ್ಟಿಫಿಕೇಟ್ ಮಾಡೋಕ್ಕೆ ಈಗ ಯಾರು ಅರ್ಜಿ ಹಾಕ್ತಾರೆ, ಈಗ ಅಲ್ಲಿ ತಗರಲಾಗ್ತದೆ. ಈಗ ಯಾವ್ದು ಕೊಡಬೇಕು ಯಾವ್ದು ಬಿಡಬೇಕು ಅಂತ ಅದನ್ನು ಮನದಂಡನ ಈಗೆಲ್ಲ ಅಲ್ಲಿ ಸರ್ಕಾರದಲ್ಲಿ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಅದನ್ನು ಇನ್ನೂ ಈಗ ಹೇಳ್ದಂಗೆ ವಿವೇಕ್ ಸರ್ ಹೇಳ್ದಂಗೆ ಈಗೆಲ್ಲ ಈಗ ಸ್ಟಾರ್ಟ್ ಮಾಡ್ತಾವ್ರೆ. ಈಗೆಲ್ಲ ಪ್ರತಿಯೊಂದು ಹಂತವಾಗಿ ಮಾಡ್ಕೊಂಡು ಬರ್ತಾರೆ. ನಂತರ ಇನ್ನು ಮುಂದೆ ಈಗ ಒಂದು ಹೊಸ ಸಮಿತಿ ಮಾಡಿದಾಗ ಆ ಸಮಿತಿಲಿ ತಿರ್ಗಾ ಮತ್ತೆ ಪರಿಷ್ಕರಣೆ ಆಗ್ಬೋದು ಎಲ್ಲರೂ. ಈಗ ಇವ್ರು ತಿರಸ್ಕಾರ ಮಾಡವ್ರೆ, ಅದು ತಿರ್ಗಾ ಪರಿಷ್ಕರಣೆ ಮಾಡಲ್ಲ ಅಂತ ಅನ್ನೋಕ್ಕೇನು ಬರಲ್ಲ. ಅದನ್ನ ಮಾಡ್ಬೋದು. ಮಾಡಿ ಕೆಲವ್ರಿಗೆ ಈಗ ನೋಡಿ ಇವಾಗ ಸ್ಪರ್ಶ ಜಾತಿ ಇರುವಂಥದ್ದು 5ನಲ್ಲಿ ಅವ್ರಿಗೊಂದು ಕೊಟ್ಟಿದ್ದಾರೆ. ಅದ್ರ ಇನ್ನೂ ಒಂದು ಕಿತ್ತು ಕೊಟ್ಟರೆ ಏನಾಗಲ್ಲ. ಅದಕ್ಕೆ ತೆಗೆದುಕೊಟ್ರೆ ಅವ್ರಿಗೇನೇನು ಆಗಲ್ಲ ಪಾಪ. ಅವ್ರು ಕಾಡಿಗೆ ಹೋಗ್ಬೇಕಾದಿಲ್ಲ, ಭಿಕ್ಷೆನೇ ಬೇಡಬೇಕಲ್ಲ. ಕಾನೂನಲ್ಲೇ ಎಲ್ಲ ಅವು ಕಾಡಿಗೆ ಬೇಯಲೇಕಾಯ್ತು, ಭಿಕ್ಷೆ ಬೇಡೋರ್ಗು ಕಾನೂನು ತಂದಾಯಿತು. ಹಂಗಾಗಿ ಅವ್ರು ಆ ಥರ ಹೋಗೋದು ಬೇಡ. ಅದರಲ್ಲಿ 1% ತೆಗೆದು ಕೊಟ್ಟರೆ ಅವರು ಮಾಮೂಲಿ ಅವ್ರಿಗೇನು
ಬದುಕೊಳ್ಳೋಕೆ ಒಂದು ದಾರಿ ಆಗುತ್ತೆ. ಖಂಡಿತ. ಆಮೇಲೆ ನೆಕ್ಸ್ಟ್ ಈಗ ಏನು ಈಗ ಸಿದ್ದರಾಮಯ್ಯ ಸರ್ ಮಾಡಿರ್ತ್ರಲ್ಲಿ ಈಗ ಎಲ್ಲನೂ ಪರಿಷ್ಕರಣೆ ಎಲ್ಲ ಕಾನೂನು ಮಾಡ್ಕೊಬರ್ತಾರೆ. ಈಗ ಏನು ಆರ್ಟಿಕಲ್ 14 ಇರ್ಬೋದು, ಇವರೆಲ್ಲ 15 ಇರ್ಬೋದು, 16 ಯಾವುದೂ ಉಲ್ಲಂಘನೆ ಆಗಲ್ಲ. ಅವ್ರಿಗೆ ಸಿಗಬೇಕಾದಂಥ ಮನದಂಡ ಏನಿದೆ ಅನುಚ್ಛೇದದಲ್ಲಿ ಅವ್ರಿಗೆ ಸಿಕ್ಬಿಡುತ್ತೆ. ಅವನು ಸರಿಯಾದ ರೀತಿಯಲ್ಲಿ ಈಗ ಅದನ್ನು ಮಾಡ್ತಾ ಬರ್ತಾರೆ. ಈಗ ಎಲ್ಲ ಮಾರ್ಪಾಡು ಮಾಡ್ತಾರೆ, ಕಾನೂನುಗಳು ತಿದ್ದುಪಡಿಗಳು ಮಾಡ್ತಾರೆ. ಈಗ ಸೇರಿಸಬೇಕಾದಂಥ ಕಾನೂನುಗಳನ್ನೆಲ್ಲ ಅಳವಡಿಸ್ತಾರೆ. ಈಗ ಸೇರಿಸಿ ನೆಕ್ಸ್ಟ್ ಯಾವುದೇ ಥರದ ಇಲ್ಲಿ ಯಾವುದು ಮತ್ತೆ ನೆಕ್ಸ್ಟ್ ಈ ಥರ ಉದ್ಭವ ಆಗಬಾರ್ದು, ಕೈಲಾದಷ್ಟು ಮಾಡಿ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಿಕೊಡ್ತಾರೆ. ಆ ನಂತರ ಇನ್ನೊಂದು ಹೇಳ್ಬೇಕಂದ್ರೆ ಅವ್ರಿಗೆ ಗೊತ್ತಿದೆ, ಈಗ ಆಲ್ರೆಡಿ ನಾವು ಅಲೆಮಾರಿ ಜನಕ್ಕೆ ಎಲ್ಲೋ ಒಂದು ಕಡೆ ನಾವು ಮೋಸ ಆಗತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅವತ್ತಿನ ಪರಿಸ್ಥಿತಿಯಲ್ಲಿ ಅವತ್ತು ಹೋರಾಟದ ಪರಿಸ್ಥಿತಿ ನೋಡಿದಾಗ ಸದ್ಯಕ್ಕೆ ಏನು ಡಿಸಿಷನ್ ತಗೊಂಡಿದ್ದಾರೆ. ಬಟ್ ಆದರೂ ಅದನ್ನು ಅವ್ರು ಪರಿಷ್ಕರಣೆ ಮಾಡ್ತಾರೆ, ಅದನ್ನು ಮಾಡ್ತಾರೆ. ಅದು ನಮ್ಮ ಮೇಲೆ ಮಾಡ್ತಾರೆ ಅನ್ನೋ ಒಂದು ಭರವಸೆನೇ ಇದೆ. ಹಾಗಾಗಿ ಈ ಒಂದು ಮಾಡಿರುವಂಥ ಒಂದು ಏನಿದೆ ಒಳ ಮೀಸಲಾತಿ, ಇದು ಎಲ್ಲರೂ ಒಪ್ಪುವಂಥ ಮೀಸಲಾತಿ. ಇದರಲ್ಲಿ ಯಾಕಂದರೆ ಇದರಲ್ಲಿ ತಿರ್ಗಾ ಮತ್ತೆ ಆಯೋಗ ರಚನೆ ಮಾಡಿ ಮತ್ತೆ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಇರೋದ್ರಿಂದ, ಗುರಿ ಇರೋದ್ರಿಂದ ಯಾರೂ ಅದರಲ್ಲಿ ಹತಾಶೆ ಆಗುವಂಥದ್ದು ಏನಿಲ್ಲ ಅಂತ ನಾನು ಹೇಳ್ತೀನಿ. ಎಸ್, ಹುಡುಚಿನಿಯವರೇ, ಮೀಸಲಾತಿಯನ್ನು ಸರ್ಕಾರ ಕಲ್ಪಿಸಿದೆ, ಆದರೆ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನಿಮ್ಮ ಸಮುದಾಯವನ್ನ ಮುನ್ನೆಲೆಗೆ ತರುವಂತ ಅಥವಾ ನಿಮ್ಮ ಸಮುದಾಯಗಳಿಗೆ ಅವಕಾಶ ಕೊಡುವಂತ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇವೆಯಾ ಅಥವಾ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರಾ ಸರ್? ಹೇಗೆ ಸರ್, ಇವಾಗ ನಾವು ನೆಕ್ಸ್ಟ್ ಅದನ್ನೇ ಹೇಳೋಣ ಅಂದ್ಕೊಂಡೆ. ತಾವು ಅದು ಕರೆಕ್ಟಾಗಿ ಒಂದು ಕ್ವಶನ್ ಕೇಳಿದ್ದೀರಾ. ಈಗ ಮೀಸಲಾತಿ ಕೊಟ್ಟಿದ ತಕ್ಷಣ ನಮಗೆಲ್ಲ ಸಿಕ್ಬಿಡ್ತು ಅಂತಲ್ಲ ಸರ್. ಅದಕ್ಕೆ ತಕ್ಕ ಹಾಗೆ ನಮ್ಮ ರಾಜ್ಯದ ಏನು ಮೀಸಲಾತಿಗಳು ಸಿಕ್ಕಿದ್ದೀವಿ ಎಲ್ರಿಗೂ ಆ ಸಮಾನತೆ ಮೀಸಲಾತಿಗಳನ್ನು ಅದು ಉಪಯೋಗ ಬರಬೇಕಾದ್ರೆ ವಿದ್ಯಾಭ್ಯಾಸ ಮುಖ್ಯವಾಗಿ ಕೊಡಬೇಕು ಸರ್. ಆ ವಿದ್ಯಾಭ್ಯಾಸದ ಮೇಲೇನೆ ಎಲ್ರಿಗೂ ಅರ್ಹರಾಗುತ್ತಾರೆ. ವಿದ್ಯಾಭ್ಯಾಸ ಇಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ. ಜನಸಂಖ್ಯೆ, ಸ್ಟೂಡೆಂಟ್ಸ್, ಮಕ್ಕಳು ಅಡ್ಡದಾರಿ ಹಿಡಿತಾ ಇದ್ದಾರೆ. ಇದಕ್ಕೆ ಕಾನೂನು ಚೌಕಟ್ಟಲ್ಲಿ ಅವ್ರಿಗೆ ಸರಿಯಾದ ರೀತಿ ಮಾರ್ಗದರ್ಶನ ಕೊಡಬೇಕು. ತುಂಬ ಅಡ್ಡಗಾಲು ಹಿಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ನಾನು ಮೊದಲು ಕೇಳೋದು ಸಾರ್ವಜನಿಕರಲ್ಲಿ, ಇವತ್ತೇನು ಮೀಸಲಾತಿ ಸಿಕ್ಕಿದೆ ಅದು ನಿಜವಾಗ್ಲೂ ಸತತ ನಡ್ಕೊಂಡು ಹೋಗ್ಬೇಕಾದ್ರೆ, ಯಶಸ್ವಿ ಆಗಬೇಕಾದ್ರೆ ನೀವೆಲ್ಲರೂ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಆ ವಿದ್ಯಾಭ್ಯಾಸ ಮುಖಾಂತರ ಇವತ್ತು ಸಮಾಜವನ್ನು ಕಟ್ಟುವಂಥ ಕೆಲಸ ಆಗಬೇಕು. ಆ ಒಂದು ಮೀಸಲಾತಿಗೆ ಒಂದು ಗೌರವ ಸಿಕ್ದಂಗೆ ಆಗುತ್ತೆ. ಜೊತೆಗೆ ಈ ಒಂದು ಮೀಸಲಾತಿ ಸಿಗುತ್ತೆ ಅಂತ ಸಿದ್ದರಾಮಯ್ಯನವರಿಂದನೇ ಆಗಬೇಕು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿತ್ತು ಸರ್. ಅವರೇ ಸಾಧ್ಯ, ಅವರೇ ನಿಜವಾದ ಒಂದು ಅಹಿಂದ ಒಂದು ಸಮುದಾಯದ ವತಿಯಿಂದ ಅವರು ಎಷ್ಟು ಬಡವರ ಪರವಾಗಿ ಶೋಷಣೆಗೆ ಒಳಪಟ್ಟವ್ರಿಗೆ ಮಾನವೀಯತೆ ದೃಷ್ಟಿಯಲ್ಲಿ ತುಂಬ ಚೆನ್ನಾಗಿ ಅವರು ಗೌರವ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಅವರೇ ಮಾಡೋದು ಅಂತ ನಮ್ಗೆ ಮೊದಲಿಂದನೂ ಗೊತ್ತಿತ್ತು. ನಿಜವಾಗ್ಲೂ ಅವರು ಇವತ್ತು ಜಾರಿ ತಂದಿದ್ದಾರೆ. ಅದು ನಿಜವಾಗ್ಲೂ ಅವರು ಋಣಿಯಾಗಿರ್ತೀವಿ. ಜೊತೆಗೆ ಇವತ್ತೇನಾದರೂ ಈ ಒಂದು ಮೀಸಲಾತಿಗೆ ಇಂದು ರಾಜಕೀಯವಾಗಿ ಹೋರಾಟ ಮಾಡಿದ್ದಾರೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಚ್ ಆಂಜನೇಯ ಸಾಹೇಬರು ಮತ್ತು ಕೇಂದ್ರ ಮುಖಾಂತರದಿಂದ ಎ ನಾರಾಯಣಸ್ವಾಮಣ್ಣವರು ಇಬ್ಬರು ಎರಡು ಕಣ್ಣಿದ್ದಂಗೆ ನಮ್ಮ ರಾಜ್ಯಕ್ಕೆ. ಈ ಒಂದು ಒಳ ಮೀಸಲಾತಿಗೆ ಅಧಿಕಾರವನ್ನು ಬಿಡೋದಕ್ಕೂ ಸಾಧ್ಯ ಆಯಿತು, ಅವರು ಬಿಡೋದಕ್ಕೂ ಕಾರಣ ಆಯಿತು ಕೂಡ. ಕೆಲವು ಸಮುದಾಯದವರು ಯಾವಾಗ ಮೀಸಲಾತಿ ಧ್ವನಿ ಎತ್ತಿದ್ರು ಅವ್ರನ್ನ ತುಳಿಯಕ್ಕೆ ನೋಡಿ ಅವ್ರನ್ನ ಅಧಿಕಾರದಿಂದ ಹೋದ್ರೂ ಪರವಾಗಿಲ್ಲ, ನಾವು ಈ ಒಂದು ಮೀಸಲಾತಿಯನ್ನು ತರಲೇಬೇಕು ಅಂತ ಹೋರಾಟ ಮಾಡಿದ್ದು ಏಕೈಕ ಮಹಾನ್ ವ್ಯಕ್ತಿಗಳು ಅವರಿಬ್ಬರು. ಜೊತೆಗೆ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ, ಇದನ್ನು ಉಳಿಸ್ಕೊಂಡೋಗಿ ಅಂತೇಳಿ ಹೇಳಕ್ಕೆ ಬಯಸ್ತೀನಿ ಸರ್. ಓಕೆ ವಿವೇಕಾನಂದ ಸರ್, ಯಾವುದೇ ಒಂದು ಮೀಸಲಾತಿ ಆಗಿರಲಿ, ಈ ಮೀಸಲಾತಿ ಜಾರಿಯಾದಂಥ ಸಂದರ್ಭದಲ್ಲಿ ಮುಂದಾಗುವಂಥ ಸಾಮಾಜಿಕ ಪರಿಣಾಮಗಳು ಏನೇನು ಸರ್? ಅದಕ್ಕೆ ಮೊದಲು ಗೆಳೆಯ ವೀರೇಶ್ ಅವ್ರಿಗೆ ಕ್ಷಮೆ ಕೇಳ್ತೀನಿ. ಆಗ್ಲೇ ಅವ್ರು ಹೇಳಿದ ಎಲ್ಲವನ್ನು ಅನುಮೋದಿಸ್ತೀನಿ, ಆದ್ರೆ ಇಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹಾಗೆಲ್ಲ ಹೇಳ್ಬಾರ್ದು. ಅದು ಅಪರಾಧ ಮತ್ತು ಅಮಾನವೀಯ. ಬದುಕು ಹಕ್ಕು ಎಲ್ಲರಿಗೂ ಇದೆ. ಅದರಿಂದ ಹೋರಾಟ ಅನ್ಯಾಯಗಳು ಸಹಜವಾಗಿ ಎಲ್ರಿಗೂ ಆಗ್ತಾ ಇರುತ್ತೆ. ಆತ್ಮಹತ್ಯೆ ಅನ್ನೋ ಮಾತನ್ನ ಯಾವತ್ತೂ ಹೇಳ್ಬೇಡಿ. ಯಾಕೆಂದ್ರೆ ಒಂದು ಸಣ್ಣ, ನೀವು ಹೇಳಿದ್ರಿಂದ ಪ್ರೇರಣೆಯಾಗಿ ಒಂದು ಸಣ್ಣ ಮಗು ಅಥವಾ ಒಬ್ರು ಸತ್ರು ಕೂಡ ನಾವು ತಲೆ ಬಗ್ಗಿಸ್ಬೇಕಾಗುತ್ತೆ. ಅದರಿಂದ ನಿಮ್ ಜೊತೆ ಸದಾ ಇರ್ತೀವಿ. ಹೋರಾಡೋಣ, ಸಹಜ ಸಾವುಬಾರವರೆಗೂ ಹೋರಾಡೋಣ. ಯಾವ ಕಾರಣಕ್ಕೂ ಆತ್ಮಹತ್ಯೆ ಅನ್ನುವ ಮಾತನ್ನ ಇನ್ನ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಎರಡನೇದಾಗಿ ಸಾಮಾಜಿಕ ಪರಿಣಾಮಗಳು ಖಂಡಿತವಾಗ್ಲೂ ಆಗ್ತವೆ. ಯಾಕೆಂದ್ರೆ ಇಲ್ಲಿವರೆಗೂ ಡಾಟಾ ತಗೊಂಡಾಗ ಸುಮಾರು 70-80ರಷ್ಟು ಬಲಗೈ ಸಮುದಾಯಗಳ ಜನನೇ ಹೆಚ್ಚು ಈ ಒಂದು ಸರ್ಕಾರಿ ನೌಕರರ ಅಥವಾ ಶಿಕ್ಷಣ ಪ್ರಮಾಣ ಜಾಸ್ತಿ ಇತ್ತು. ಸೊ ಅವರಲ್ಲಿ ಹೆಚ್ಚು ಜನ ಈ ಹೋರಾಟಗಳಲ್ಲಿ ತೊಡಗಿಸ್ಕೊತಾ ಇದ್ರು. ಕ್ಯಾಬಿನೆಟ್ ಅಲ್ಲಿ ನೀವು ತಗೊಂಡ್ರು ಅಷ್ಟೇ, IAS ರ್ಯಾಂಕ್ ಅಲ್ಲೂ ತಗೊಂಡ್ರು ಕೂಡ ಈಗ ಏನು ನಾವು ಬಲ ಸಮುದಾಯ ಅಂತೀವಲ್ಲ ಅವ್ರು ಸ್ವಲ್ಪ ಜಾಸ್ತಿ ಇದ್ರು. ಈಗ ಎಡ ಸಮುದಾಯಗಳು ಮತ್ತು ನಿರ್ಲಕ್ಷಿತ ಸಮುದಾಯಗಳು ಇನ್ನೊಂದಷ್ಟು ಮೇಲೆ ಬರಲಿಕ್ಕೆ ಎಲ್ಲ ಅವಕಾಶಗಳು ಇದರಲ್ಲಿ ಇದಾವೆ. ಯಾಕೆಂದ್ರೆ ಈಗ ನೋಡಿ 6 ಕೊಟ್ಟಿದ್ರು ಕೂಡ 6-5 ಕೊಟ್ಟಿದ್ರು ಕೂಡ ಅವಾಗ 17ರಲ್ಲಿ ಬಲ ಸಮುದಾಯಗಳೇ 12-13
3 ತಗೋತಾ ಇದ್ವು ಅಂತಂದ್ರೆ ಸಹಜವಾಗಿ ತಗೋತಾ ಇದ್ರು. ಅವರೇನು ಅದಕ್ಕೆ ಇದು ಮಾಡಿ ಅಲ್ಲ, ಸಹಜವಾಗಿ ಸಾಮಾನ್ಯವಾಗಿ ಈ ಯಾವಾಗ್ಲೂ ಹೇಗೆ ಸಮಾಜದಲ್ಲಿ ಡಾರ್ವಿನ್ ಅನ್ನ ಥಿಯರಿ ಅಂದ್ರೆ ಯಾರು ಬಲಿಷ್ಠರಾಗಿರ್ತಾರೋ ಅವ್ರು ತಗೋತಾ ಇರ್ತಾರೆ, ಅದು ಎಲ್ಲ ಇದಕ್ಕೂ ಅನ್ವಯಿಸುತ್ತೆ. ಸೊ ಇನ್ನು ಮೇಲೆ ಇನ್ನೊಂದಷ್ಟು ಬದಲಾವಣೆಗಳನ್ನ, ಅದರಲ್ಲೂ ತುಂಬಾ ನಿರ್ಲಕ್ಷಿತ ಆ ಸಮುದಾಯಗಳನ್ನ ಅದ್ರ ಜೊತೆ ಅಲೆಮಾರಿಗಳಿಗೂ ಕೂಡ ಈ ಕಡೆ ಸೇರಿಸಿ ಅವ್ರಿಗೆ 1-2 ಕೊಟ್ರೆ ಅಂತವರು ಕೂಡ ಒಬ್ಬ KAS ಆಫೀಸರು, ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು ಅದೆಲ್ಲ ಆಗುವ ಸಾಧ್ಯತೆ ಇದೆ. ಸಾಮಾಜಿಕವಾಗಿ ಖಂಡಿತವಾಗ್ಲೂ ಒಂದಷ್ಟು ಬದಲಾವಣೆಗಳಾಗ್ತವೆ. ಆದ್ರೆ ಇದನ್ನು ಕೂಡ ಉದ್ದೇಶ ಪೂರ್ವಕವಾಗಿನೇ ಜಾರಿ ತರಬೇಕು. ಇಲ್ಲ ಅಂದ್ರೆ ಖಾಸಗೀಕರಣ ಜಾಸ್ತಿ ಮಾಡ್ತಾ ಸರ್ಕಾರಿ ಅಧಿಕಾರಿಗಳನ್ನ ನೀವು ಈ ಕಾಂಟ್ರಾಕ್ಟ್ ಬೇಸಿಸ್, ದಿನಗೂಲಿ ಅಥವಾ ಏನು ರಾಯಧನ ತಗೊಂಡು ಗೌರವಧನದ ಮೇಲೆ ಮಾಡ್ಕೊಂತಾ ಇದ್ರೆ ಮತ್ತೆ ಅವಾಗ ಯಾವ್ದು ಮೀಸಲಾತಿಗಳು ಅಪ್ಲಿಕಬಲ್ ಆಗಲ್ಲ. ಆಗ್ಲೂ ಮತ್ತೆ ದುರ್ಬಲರೇ ಇರ್ತಾರೆ. ಈ ಮೀಸಲಾತಿಯನ್ನ ಆತ್ಮ ಸಾಕ್ಷಿಯಾಗಿ ಜಾರಿ ಆಗಬೇಕು. ಒಂದೇ ಒಂದು ಕೇವಲ ಸಿದ್ದರಾಮಯ್ಯನವರಲ್ಲ, ಇವತ್ತು ಸಿದ್ದರಾಮಯ್ಯನವರು ಇರ್ತಾರೆ, ನಾಳೆ ಇನ್ನೊಬ್ರು ಬರ್ತಾರೆ. ಹಾಗೆ ಚೀಫ್ ಸೆಕ್ರೆಟರಿ ಮತ್ತೆ ನ್ಯಾಯಾಂಗದಲ್ಲಿ ಯಾರ್ಯಾರು ಇರ್ತಾರೆ ಇವರೆಲ್ಲರೂ ಕೂಡ ಮನಸ್ಸು ಮಾಡಬೇಕು. ಈ ಮೀಸಲಾತಿ ಸುಮ್ಮನೆ ನಂಬರ್ಗಳಲ್ಲಿದೆ ಅಷ್ಟೇ. ನಿಜವಾಗ್ಲೂ ಅವತ್ತು ಬಾಬಾ ಸಾಹೇಬ್ರು 10 ವರ್ಷ 15 ವರ್ಷ ಅಂದಿದ್ದು ಯಾಕೆ ಅಂದ್ರೆ ಅದಾಗೋಗ್ಬಿಡುತ್ತೆ ಅಂತ ಹೇಳಿ. ಈ 75 ವರ್ಷ ಆದ್ರೂ ಆಗಿಲ್ಲ. ಯಾಕೆ ಅಂದ್ರೆ ಅದನ್ನ ಜಾರಿ ಮಾಡುವವರ ಮನಸ್ಥಿತಿನೇ ಸರಿ ಇಲ್ಲ. ಸೊ ಆ ಕಾರಣಕ್ಕೆ ನಾವೆಲ್ಲರೂ ಇದನ್ನ ತುಂಬಾ ಸ್ವಾಗತಿಸಬೇಕು. ಜೊತೆಗೆ ಆಗ್ಲೇ ಅವ್ರು ಹೇಳಿದಂಗೆ ಇಂಪ್ಲಿಮೆಂಟೇಷನ್ಗೆ ಹೆಚ್ಚು ಆಸಕ್ತಿಯನ್ನ ತಗೊಂಡು ಮಾಡಿದ್ರೆ ಒಂದಷ್ಟು ಖಂಡಿತ ಪ್ರಯೋಜನಗಳಾಗ್ತವೆ. ಅದಿಲ್ಲದೆ ಕೇವಲ ನಾವು ಈ ರೀತಿ ಚರ್ಚೆಗಳು, ಅಂಕೆ ಸಂಖ್ಯೆಗಳನ್ನ ಮಾಡಿದ್ರೆ ಅದೇ ಆಗ್ಲೇ ಹೇಳ್ದಂಗೆ ಎಲ್ಲರೂ ಸಿಕ್ಕೇ ಇಲ್ಲ. ಅದರಲ್ಲೂ ಅಲೆಮಾರಿ ಜನಾಂಗಗಳ ಸಂಖ್ಯೆನೇ ಸಿಕ್ಕಿಲ್ಲ. ಅಂದ್ರೆ ಇಲ್ಲಿ ಸಂಖ್ಯೆ ಮುಖ್ಯ ಆಗಲ್ಲ. ಬಾಬಾ ಸಾಹೇಬರು ಒಂದು ಸಂವಿಧಾನದಲ್ಲಿ ನಮಗೆ ಸಂಖ್ಯೆ ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ. ಅದಕ್ಕೆ ಅವರು ಕಾನೂನಲ್ಲೂ ಕೂಡ ಹೇಳ್ತಾರೆ 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ ಆ ರೀತಿಯ ಒಂದು ಮಾನವೀಯ ನೆಲೆಯನ್ನ ಕೊಟ್ಟಂತವ್ರವರು. ಅಂದ್ರೆ ಅಷ್ಟ್ರ ಮಟ್ಟಿಗೆ ನಾವು ಅಲ್ಲಿ ನಿಮ್ಮ ಪ್ರಾತಿನಿಧ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಲಮಾರಿಗಳದ್ದು, ನಾವೆಲ್ಲರೂ ಇದೀವಲ್ಲ. ನಮ್ಗೆ ಸಂಖ್ಯೆ ಮುಖ್ಯ ಅಲ್ಲ, 20 ಇರ್ಲಿ 100 ಇರ್ಲಿ 50 ಇರ್ಲಿ, ಮನುಷ್ಯರೇ. ಆ ಕಾರಣಕ್ಕೆ ಇದನ್ನ ಅದೇ ಸಾಮಾಜಿಕ ಬದಲಾವಣೆಗಳು ಸಾಕಷ್ಟು ಆಗ್ತವೆ. ಬಟ್ ಅದು ದೀರ್ಘಕಾಲ ಬೇಕು ಅದನ್ನ ನೋಡ್ಲಿಕ್ಕೆ, ಇಮಿಡಿಯೇಟ್ ಆಗಲ್ಲ. 10-15 ವರ್ಷಗಳಲ್ಲಿ ಈ ಬದಲಾವಣೆಗಳನ್ನ ನಾವು ಗಮನಿಸಬಹುದು. ವೆಲ್ ಸರ್ ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವು ಇಲ್ಲಿ ಚರ್ಚೆಯನ್ನ ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ HK ವಿವೇಕಾನಂದ ಅವರು, ಹಾಗೇನೆ ವಡ್ಡಗೆರೆ ನಾಗರಾಜಯ್ಯ ಅವರು, ಡಾಕ್ಟರ್ ಎಂ ರಾಮಚಂದ್ರ ಹೂಡಿಚಿಂಡಿ ಅವರು, ಹೈಕೋರ್ಟ್ ವಕೀಲರಾಗಿರುವಂಥ ಕಾಳಯ್ಯ ಅವರು, ವೀರೇಶ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಒಂದು ಕಡೆಯಲ್ಲಿ ಒಳ ಮೀಸಲಾತಿ ಜಾರಿ ಕುರಿತಂತೆ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರದ ವಿಚಾರವಾಗಿ ಸ್ವಾಗತ ಮಾಡುವಂಥ ಕೆಲಸ ಆದರೆ ಅಲೆಮಾರಿ ಸಮುದಾಯದವರು ಇದನ್ನು ವಿರೋಧಿಸ್ತಾ ಇದ್ದಾರೆ. ನಮ್ಮನ್ನ ಪ್ರತಿನಿಧಿಸುವಂಥವರು ಯಾರೂ ಇಲ್ಲ, ನಮಗೆ ಧ್ವನಿಯಾಗಿ ಯಾರೂ ಮಾತನಾಡ್ತಾ ಇಲ್ಲ ಎನ್ನುವುದಾಗೂ ಕೂಡ ಅವರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಾದರೂ ಕೂಡ ಸಂಕಷ್ಟದಲ್ಲಿರುವಂಥ ಈ ಸಮುದಾಯದ ಕುರಿತು ಸರ್ಕಾರ ಗಮನ ಹರಿಸಿ ಸಮರ್ಪಕವಾಗಿ ಒಳ ಮೀಸಲಾತಿಯನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.